ರಾಜ್ಯವು ಶಾಶ್ವತವು, ನಿನ್ನಾಮವು ಉನ್ನತವು, ನಿನ್ನ ರಾಜ್ಯವು ಶಾಶ್ವತವು. ಬದಲಾಗದು ನಿನ್ನ ಮಾತುಗಳು, ಬದಲಾಗದು ನಿನ್ನ ವಾಕ್ಯಗಳು. ಶಾಶ್ವತವು 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 ಎಂದಿಗೂ. ನಿನ್ನ ಹಸ್ತವು ಪರಿಶುದ್ಧವೇ, ನಿನ್ನಂತೆ ನನ್ನ ಮಾರ್ಪಡಿಸು. ನಿನ್ನ ಹಸ್ತವು ಪರಿಶುದ್ಧವೇ, ನಿನ್ನಂತೆ ನನ್ನ ಮಾರ್ಪಡಿಸು. ಬದಲಾಗದು ನಿನ್ನ ಮಾತುಗಳು, ಬದಲಾಗದು ನಿನ್ನ ವಾಕ್ಯಗಳು. ಶಾಶ್ವತವು 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 ಎಂದಿಗೂ. ನಿನ್ನ ಪ್ರೀತಿಯು ಅಪಾರವೇ, ನಿನ್ನ ಪ್ರೀತಿಸುವುದೇ ನನ್ನ ಬಯಕೆಯು. ನಿನ್ನ ಪ್ರೀತಿಯು ಅಪಾರವೇ, ನಿನ್ನ ಪ್ರೀತಿಸುವುದೇ ನನ್ನ ಬಯಕೆಯು. ಬದಲಾಗದು ನಿನ್ನ ಮಾತುಗಳು, ಬದಲಾಗದು ನಿನ್ನ ವಾಕ್ಯಗಳು. ಶಾಶ್ವತವು ಶಾಶ್ವತವು ಶಾಶ್ವತ. ಗುಡ್ ಮಾರ್ನಿಂಗ್, ಪ್ರೈಸ್ ಗಾಡ್, ಶಲೋಮ್. ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಮುಂಜಾನೆಯ ಆರಾಧನೆಗೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ. ನನ್ನ ದೇವರು ಒಳ್ಳೆಯವನು, ಆಮೆನ್. ಆತ ನಿಶ್ಚಯವಾಗಿ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ, ಆಮೆನ್. ಸೊ ಈ ಮುಂಜಾನೆ ದೇವರನ್ನ ಮಹಿಮೆ ಪಡಿಸೋಣ. ಹಾಗೆ ಆನ್ಲೈನ್ ಬಂದವರು ಶೇರ್ ಮಾಡೋರು ಮಾಡ್ರಿ, ಆಮೆನ್. ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಹಾಗೂ ನಿಮ್ಮ ಟೈಮ್ ಲೈನಲ್ಲಿ, ಆಮೆನ್. ಯಾಕಂದರೆ ದೇವ್ರ ವಾಕ್ಯ ನಾವು ಶೇರ್ ಮಾಡುವಾಗ ಅದು 100% ನಿಮಗೆ ಕೂಡ ಆಶೀರ್ವಾದ ಆಗಿದೆ. ಜೊತೆಯಲ್ಲಿ ನಶಿಸುವ ಆತ್ಮಗಳು ದೇವರ ವಾಕ್ಯನ ಕೇಳುವಾಗ ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕೆ ಸೇರುವಂತರಾಗಿದ್ದಾರೆ, ಆಮೆನ್. ಸೊ ನಾವು ಒಟ್ಟಾಗಿ ಸೇರಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ, ಆಮೆನ್. ದೇವರು ಒಳ್ಳೆಯವನಾಗಿದ್ದಾನೆ, ಆಮೆನ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಗುಡ್ ಮಾರ್ನಿಂಗ್ ಆಲ್. ಅನೇಕರು ಕಮೆಂಟ್ಸ್ ಆಗ್ತಾ ಇದ್ದೀರಾ. ಓಕೆ, ನಿಮ್ಮನ್ನು ಕೊನೆಯಲ್ಲಿ ವಿಶ್ ಮಾಡ್ತಾನೆ. ಸುನಂದ ಆಂಟಿ, ಪ್ರೈಸ್ ಗಾಡ್. ಮಮ್ಮಿಗೆ ವಿಶ್ ಮಾಡಿದ್ದಾರೆ. ಮಮ್ಮಿ ತುಂಬ ದಿನ ಕಾಣಿಸಲಿಲ್ಲ ಅಂತ, ಆಮೆನ್. ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ಜಿಲ್ಲೆ ಅಲ್ಲ ಪಾಸ್ಟರ್, ಅತಿಯಾಗಿ ಮಳೆ ಬರ್ತಾ ಇದೆ. ಸೊ ವಿಲ್ ಪ್ರೇ ಫಾರ್ ಉಡುಪಿ ಆ್ಯಂಡ್ ಮ್ಯಾಂಗ್ಳೂರು. ಅನೇಕ ಏರಿಯಾಗಳು ಮುಳುಗಿ ಹೋಗಿದೆ ಅಂತ ನೆನ್ನೆ ದಿವಸದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಫೋಟೋಸ್ನ ಕಳಿಸಿದರು.
ಜನರು ಸುರಕ್ಷಿತವಾಗಿದ್ದಾರೆ. ಆಮೆನ್. ಸೊ ನಾವು ಅದನ್ನು ತಡೆಗಟ್ಟು ಹಾಗೆ ನಾವು ಪ್ರೇಯರ್ ಮಾಡೋಣ. ಯಾವ ಒಂದು ಮನುಷ್ಯ ಪ್ರಾಣ ಹಾನಿ ಆಗಬಾರ್ದು. ಆಮೆನ್. ಮಳೆ ನಿಲ್ಲಿ ನಾರ್ಮಲ್ ಆಗಿ ಸ್ಟಾಪ್ ಆಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ಸೈಕ್ಲೋನ್ ಎಫೆಕ್ಟ್, ನಮ್ಮ ಊರಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಮಳೆ, ಅಲ್ಲಿ ಎಷ್ಟು ಜಾಸ್ತಿ ಮಳೆ ಇದೆಯೋ ಇಲ್ಲಿ ಯಾವಾಗಲೂ ರೆಗ್ಯುಲರ್ ಮಳೆ, ನಮಗೇನು ವ್ಯತ್ಯಾಸ ಅನಿಸಲ್ಲ. ಆದರೆ ಅಂಥ ಪ್ರದೇಶದಲ್ಲಿ ಜಾಸ್ತಿ ಮಳೆ ಬಂದಾಗ ನೀರು ತುಂಬುವಂಥದ್ದಾಗಿದೆ. ಆಮೆನ್. ಸೊ ಟುಡೇ ಒಟ್ಟಾಗಿ ನಾವು ಯಾರದನ್ನೇ ಕೊನೆಯಲ್ಲಿ ನಾವು ಪ್ರಾರ್ಥಿಸೋಣ. ಆಮೆನ್. ಸೊ ಈ ಮುಂಜಾನೆ ದೇವರನ್ನ ಮಹಿಮೆ ಪಡಿಸೋಣ. ಹಾಗೆ ಆನ್ಲೈನ್ ಬಂದ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಸೊ ಈ ಮುಂಜಾನೆ ನಾವು ದೇವರನ್ನ ಮಹಿಮೆ ಪಡಿಸೋಣ. ನಾವು ಹಾಡೋಣ, ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ. ಆಮೆನ್. ಮ್ಯೂಟ್ ಮಾಡಿ. ನನ್ನ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವ ದೇವರಲ್ಲ, ನಮ್ಮನ್ನು ಯಾವಾಗಲೂ ಉನ್ನತಕ್ಕೆ ಏರಿಸುವ ದೇವರ ಆತನಾಗಿದ್ದಾನೆ. ಆಮೆನ್. ಸೊ ಮುಂಜಾನೆ ದೇವರನ್ನ ಮಹಿಮೆ ಪಡಿಸೋಣ, ಸ್ತುತಿಸೋಣ. ಕಮ್ ಆನ್, ಅರೈಸ್, ಆತ್ಮದಲ್ಲಿ ಹೇಳ್ರಿ. ಆಮೆನ್. ನಿಮ್ಮ ವಿರುದ್ಧವಾಗಿರೋ ಬಂದಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಅದು ನಿಮ್ಮ ಎದುರಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ದೇವರೇ ನಿಮ್ಮ ಜೊತೆಯಲ್ಲಿದ್ದಾನೆ. ಆಮೆನ್. ಹಾಡೋಣ ಪ್ರಿಯರೇ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದ ಎಂದು ನನ್ನ ಕೈ ಬಿಡಲಿಲ್ಲ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ಲೋಕೆ ಎಲ್ಲೋಕೆ ಎಲ್ಲೋಹೇ ನಿನ್ನ ಸ್ತುತಿಪೆ. ಎಲ್ಲೋಹೇ 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 ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ತಾಯಿ ಎಂದು ನನ್ನ ಕೈ ಬಿಡಲಿಲ್ಲ. ಕುಂದಿದವನಾಗಿ ಕಣ್ಣೀರಲ್ಲಿದ್ದೆ, ದುಃಖದಲ್ಲಿ ಇದ್ದ ನನ್ನ ಹುಡುಕಿ ಬಂದೆ. ಕುಂದಿದವನಾಗಿ ಕಣ್ಣೀರಲ್ಲಿದ್ದೆ, ದುಃಖದಲ್ಲಿ ಇದ್ದ ನನ್ನ ಹುಡುಕಿ ಬಂದೆ. ನನ್ನೊಂದಿಗೆ ನೀ ಒಡಂಬಡಿಕೆ ಮಾಡಿ ಕಳೆದುಕೊಂಡ ಎಲ್ಲವನ್ನು ತಿರುಗಿ ನೀಡಿದೆ. ನನ್ನೊಂದಿಗೆ ನೀ ಒಡಂಬಡಿಕೆ ಮಾಡಿ ಕಳೆದುಕೊಂಡ ಎಲ್ಲವನ್ನು ತಿರುಗಿ ನೀಡಿದೆ. ಎಲ್ಲೋಹೇ 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 ದೇವರನ್ನ ಸ್ತುತಿಸೋಣ ಮುಂಜಾನೆಯಲ್ಲಿ. ಎಲ್ಲೋಹೇ 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 ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ತಾಯಿ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ತಾಯಿ ಎಂದು ನನ್ನ ಕೈ ಬಿಡಲಿಲ್ಲ. ನಂಬಿದವರೆಲ್ಲ ನನ್ನ ತೋರಿದಾರು, ನಂಬಿಗಸ್ತನಾಗಿ ನನ್ನ ಜೊತೆಗಿರುವೆ. ನಂಬಿದವರೆಲ್ಲ ನನ್ನ ತೋರಿದಾರು, ನಂಬಿಗಸ್ತನಾಗಿ ನನ್ನ ಜೊತೆಗಿರುವೆ. ಪರದೇಶಿಯಾಗಿ ಅಲೆದ ನನ್ನ ದೊರೆತನ ಮಾಡುವ ಹಾಗೆ ಮಾಡಿದೆ. ಪರದೇಶಿಯಾಗಿ ಅಲೆದ ನನ್ನ ದೊರೆತನ ಮಾಡುವ ಹಾಗೆ ಮಾಡಿದೆ. ಎಲ್ಲೋಹೇ 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 ನಿನ್ನ ಸ್ತುತಿಪೆ. ಎಲ್ಲೋಹೇ 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 ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ತಾಯಿ ಎಂದು ನನ್ನ ಕೈ ಹೇಳ ಪ್ರಿಯರೇ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ತಾಯಿ ಎಂದು ನನ್ನ ಕೈ ಬಿಡಲಿಲ್ಲ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ. ಮತ್ತೊಮ್ಮೆ ಹೇಳಲ್ಲ, ಬರಿಗೈಯಲ್ಲಿ ಬರಿಗೈಯಲ್ಲಿ
ಆದರೆ ತುಂಬಿದವನಾಗಿ ಮಾಡಿರುವೆ, ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ಲೋಹೇ ಎಲ್ಲೋಹೇ ಎಲ್ಲೋಹೇ, ಆತ ನಾಮನ ಉನ್ನತ ನಾಮ, ಆ ನಾಮವನ್ನ ಎತ್ತಿ ಮುಂಚಾನೆ ಸ್ತುತಿಸೋಣ. ಎಲ್ಲೋಹೇ ನಿನ್ನ ಸ್ತುತಿ, ಓಹೋ ಎಲ್ಲೋಹೇ 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 ನಿನ್ನ ಸ್ತುತಿ, ಓಹೋ ಎಲ್ಲೋಹೇ 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 ನಿನ್ನ ಸ್ತುತಿ. ಹೌದು ಪ್ರಿಯರೇ, ನೀವು ನಂಬಿದ ಜನರು ಕೈ ಬಿಟ್ಟು ಹೋಗ್ಬೋದು, ಆದರೆ ನೀನು ನಂಬಿದ ದೇವರು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ತೊರೆದಿಲ್ಲ. ಆಮೆನ್. ಸ್ವಂತ ಬಂಧು ಬಳಗ ನಿಮ್ಮನ್ನು ತೊರೆದು ಬಿಟ್ಟಿರ್ಬೋದು, ಅದನ್ನ ದೇವರು ನಿನ್ನೆಂದಿಗೂ ತೊರೆಯುವುದಿಲ್ಲ, ನಿನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆಮೆನ್. ನಾವು ಹಾಡೋಣ, ನಂಬಿದವರೆಲ್ಲ ನನ್ನ ತೊರೆದಾರೆಂಬುದಾಗಿ. ನಂಬಿದವರೆಲ್ಲ ನನ್ನ ತೊರೆದಾರು, ನಂಬಿಗಸ್ತನಾಗಿ ನನ್ನ ಜೊತೆಗಿರುವೆ. ನಂಬಿದವರೆಲ್ಲ ನನ್ನ ತೊರೆದಾರು, ನಂಬಿಗಸ್ತನಾಗಿ ನನ್ನ, ಮತ್ತೊಮ್ಮೆ ಹೇಳೋಣ ಪ್ರಿಯರೇ, ನಂಬಿದವರೆಲ್ಲ ನನ್ನ ತೊರೆದಾರು, ನಂಬಿಗಸ್ತನಾಗಿ ನನ್ನ ಜೊತೆಗಿರು. ಓಹೋ ನಂಬಿದವರೆಲ್ಲ ನನ್ನ ತೊರೆದಾರು, ನಂಬಿಗಸ್ತನಾಗಿ ನನ್ನ ಜೊತೆಗಿರುವೆ. ಪರದೇಶಿಯ ಅಲಿದ ನನ್ನ ದೊರೆತನ ಮಾಡುವ, ದೊರೆತನ ಮಾಡ್ರಿ, ಪರದೇಶಿಯಾಗಿ ಅಲಿದ ನನ್ನ ದೊರೆತನ ಮಾಡುವ ಹಾಗೆ ಮಾಡಿದೆ. ಎಲ್ಲೋಹೇ 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 ನಿನ್ನ ಸ್ತುತಿ, ಓಹೋ ಎಲ್ಲೋಹೇ 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 ನಿನ್ನ ಸ್ತುತಿ, ಓಹೋ ಎಲ್ಲೋಹೇ ಎಲ್ಲೋಹೇ ಎಲ್ಲೋ. Come on, rise and sing, praising. ಎಲ್ಲೋಹೇ 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 ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ, ನಾ ಲಕ್ಷ್ಯ ಮಾಡಲಿಲ್ಲ, ನಿನ್ನ ದಯೆ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ನಾ ಲಕ್ಷ್ಯ ಮಾಡಲಿಲ್ಲ, ನಿನ್ನ ದಯೆ ಎಂದು ನನ್ನ ಕೈ ಬಿಡಲಿಲ್ಲ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮತ್ತೊಮ್ಮೆ ಹೇಳೋಣ, ಬರಿಗೈಯಲ್ಲಿ ಬಂದಿರ್ಬೋದಾದ್ರೆ ಈ ದಿವಸ ದೇವರು ನಿಮ್ಮನ್ನ ತುಂಬಿದವನಾಗಿ ಮಾಡಿದ್ದಾನೆ. ನಂಬಿರಿ, ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಕೊನೆಯದಾಗಿ ಹೇಳೋಣ, ಎಲ್ಲೋಹೇ 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 ನಿನ್ನ ಸ್ತುತಿ, ಓಹೋ ಎಲ್ಲೋಹೇ 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 ನಿನ್ನ ಸ್ತುತಿ. ಹತ್ತವಯ್ಯವನು ದಯೆಯೊಂದಿಗಿರುವುದು, ಹತ್ತವಲ್ಲಪ್ಪನು ದಯೆಯೊಂದಿಗಿರುವುದು, ಹತ್ತವಳ್ಳೆಯವನು ದಯೆಯೊಂದಿಗಿರುವುದು, ಹತ್ತವಲ್ಲಪ್ಪನು ದಯೆ. ಯೇಸು ಒಳ್ಳೆವ, ಯೇಸು ಒಳ್ಳೆಯವನು ದಯೆಯೊಂದಿಗಿರುವುದು, ಯೇಸು ವಲ್ಲಪ್ಪನು. ಕೊನೆಯದಾಗಿ ಹೇಳೋಣ, ಯೇಸು ಒಳ್ಳೆಯವನು ದಯೆಯೊಂದಿಗಿರುವುದು, ಯೇಸು ವಲ್ಲಪ್ಪನು ದಯೆಯೊಂದಿಗಿರುವುದು. ಆಮೆನ್. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ, ಆತನು ನಿಶ್ಚಯವಾಗಿ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆಮೆನ್. ನೀವು ಆತನ ನಂಬಿದ ಮಕ್ಕಳಾಗಿದ್ದೀರಾ. ಒಂದು ಕಾರಣಕ್ಕೂ ನೀವು ಬಿದ್ದು ಹೋದರೂ ಪುನಃ ಹೇಳುವಂತರಾಗಿದ್ದೀರಾ. ನೀನು ಬಿದ್ದು ಹೋಗದ ಹಾಗೆ ದೇವರು ನಿಮ್ಮ ಕಾಲನ್ನು ಬಲಪಡಿಸ್ತಾನೆ. ಆಮೆನ್. ನಿಮ್ಮ ಕಾಲನ್ನು ಜಿಂಕೆಯ ಕಾಲಂತೆ ಚುರುಕುಪಡಿಸಿ ಎಲ್ಲ ಬೆಟ್ಟಗಳನ್ನ ಗುಡ್ಡಗಳನ್ನ ದಾಟ ಹಾಗೆ ನನ್ನ ದೇವರು ಮಾಡಿದ್ದಾನೆ. ಆಮೆನ್. ನಿಮ್ಮ ಕೊಂಬನ್ನು ಕಾಡು ಕೊನದ ಕೊಂಬಿನಿಗೆ ಹೋಲಿಸಿದೆ ಬೈಬಲ್. ಆಮೆನ್. ಚೈತನ್ಯ ತಲ್ಲಿನ ದೇವರನ್ನ ಅಭಿಷೇಕಿಸಿದ್ದಾನೆ. ಆಮೆನ್. ಹಳೆ ಒಡಂಬಡಿಕೆ ಇಟ್ ವಾಸ್ ಫ್ರಮ್ ಔಟ್ ಸೈಡ್, ಹೊರಗಿಂದ ಒಂದು ಅನಾಯಿಂಟಿಂಗ್. ಇವತ್ತಿಲ್ಲ ನನ್ನ ಪ್ರೀತಿ ದೇವ ಜನರೇ, ದೇವರ ಆತ್ಮ ನಿನ್ನೊಳಗೆ ಇದ್ದಾನೆ. ಯು ಆರ್ ಆಲ್ರೆಡಿ ಅನಾಯಿಂಟೆಡ್.
Amen. ನೀನು ದೇವರ ಪರಿಶುದ್ಧ ಜನಾಂಗ ಆಗಿದ್ದೀರಾ. Amen. You are more precious in his sight. ಆತನ ದೃಷ್ಟಿಯಲ್ಲಿ ಅತಿ ಅಮೂಲ್ಯನಾದ ಒಂದು ವ್ಯಕ್ತಿ ಆಗಿದೆಯಾ. ಸೊ ಈ ಮುಂಜಾನೆ ದೇವರನ್ನ ಮಹಿಮೆ ಪಡಿಸೋಣ. ಸೊ ಆನ್ಲೈನ್ ಬಂದವರು ಹಾಗೆ ಶೇರ್ ಮಾಡೋರು ಮಾಡ್ರಿ. Amen. ಇದು ಕೂಡ ಒಂದು ದೇವರಿಗೆ ಮಹಿಮೆ ಸಲ್ಲಿಸುವಂತ ವಿಧಾನ. Amen. ಯಾಕಂದ್ರೆ ಆತನ ರಾಜ್ಯ ವಿಸ್ತರಿಸುವುದು ವೆರಿ ಇಂಪಾರ್ಟೆಂಟ್. Amen. ಥ್ಯಾಂಕ್ ಯು ಜೀಸಸ್. ಈ ಮುಂಜಾನೆ ನಾವು ದೇವರನ್ನ ಮಹಿಮೆ ಪಡಿಸೋಣ. ನಾವು ಹಾಡೋಣ, ನಿನಗಾಗಿ ನಾ ಜೀವಿಸುವೆ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿದ್ದುಕೊಂಡು ನನ್ನ ಮೂಲಕ ಜೀವಿಸುವಾತನಾಗಿದ್ದಾನೆ. Amen. ತನ್ನ ಸ್ವಂತ ಪ್ರಾಣವನ್ನು ಮುಖಾಂತರ ತಂದೆಯಾದ ದೇವರು ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಆತನಿಗೆ ನಾವೆಲ್ಲ ಮುಂಜಾನೆ ಆರಾಧನೆ ಸಲ್ಲಿಸೋಣ. ಪ್ರಿಯರೇ, ಆತನು ಒಳ್ಳೆಯವನಾಗಿದ್ದಾನೆ. Come on. We worship you, Jesus. ನಿನಗಾಗಿಯೇ ನಾ ಜೀವಿಸುವೆ, ನನ್ನ ಯೇಸುವೇ, ನನ್ನನ್ನು ಕೊಡುವೆನು. ನಿನಗಾಗಿಯೇ ನಾ ಜೀವಿಸುವೆ, ಯೇಸುವೇ, ನನ್ನನ್ನು ಕೊಡುವೆನು. ನೀನು ಮಾತ್ರ ಸಾಕು, ನೀನು ಮಾತ್ರ ಸಾಕು, ನನಗೆ ನೀನು ಮಾತ್ರ ಸಾಕು ಯೇಸುವೇ. ನೀನು ಮಾತ್ರ ಸಾಕು. ಹೇಳೋಣ ಪ್ರಿಯರೇ, ನೀನು ಮಾತ್ರ ಸಾಕು, ನನಗೆ ನೀನು ಮಾತ್ರ ಸಾಕು ಯೇಸುವೇ. ನನಗೆ ನೀನು ಮಾತ್ರ ಸಾಕು ಯೇಸುವೇ. ನನಗೆ ನೀನು ಮಾತ್ರ ಸಾಕು ಯೇಸುವೇ. ಜೀವವುಳ್ಳ ವಾಕ್ಯಗಳೆಲ್ಲ ನಿನ್ನಲ್ಲಿ ಮಾತ್ರ ಉಂಟಯ್ಯ, ನಿನ್ನನ್ನು ಬಿಟ್ಟು ಬೇರೆಲ್ಲಿ ಹೋಗಲಿ. ಜೀವವುಳ್ಳ ವಾಕ್ಯಗಳೆಲ್ಲ ನಿನ್ನಲ್ಲಿ ಮಾತ್ರ ಉಂಟಯ್ಯ, ನಿನ್ನನ್ನು ಬಿಟ್ಟು ಬೇರೆಲ್ಲಿ ಹೋಗಲಿ. ಮತ್ತೊಮ್ಮೆ ಹೇಳೋಣ, ಜೀವವುಳ್ಳ ವಾಕ್ಯಗಳೆಲ್ಲ, ಜೀವವುಳ್ಳ ವಾಕ್ಯಗಳೆಲ್ಲ ನಿನ್ನಲ್ಲಿ ಮಾತ್ರ ಉಂಟಯ್ಯ, ನಿನ್ನನ್ನು ಬಿಟ್ಟು ಬೇರೆಲ್ಲಿ ಹೋಗಲಿ. ನಾನಿನ್ನನ್ನು ಬಿಟ್ಟು ಬೇರೆಯಲ್ಲಿ ಹೋಗಲಿ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನಾನಿನ್ನನ್ನು ಬಿಟ್ಟು ಬೇರೆಲ್ಲಿ ಹೋಗಲಿ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ಒಟ್ಟಾಗಿ ಹೇಳೋಣ, ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. 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 ನಿನ್ನ ವಾಕ್ಯ
ಮೇಲನ ಪ್ರೀತಿ ತೋರುವ ತಾಯಿಯು ನೀನೆ, ಕೈಬಿಡಾದ ದೇವರು ನೀನೆ, ತೋಳಲ್ಲಿ ಹೊರುವ ತಂದೆಯು ನೀನೆ, ನನ್ನ ತೋಳಲ್ಲಿ ಹೊರುವ ತಂದೆಯು ನೀನೆ, ನನ್ನ ತೋಳಲ್ಲಿ ಹೊರುವ ತಂದೆಯು ನೀನೆ యేసయ్య. ನನ್ನ ಒಳ್ಳೆಯ ಕುರುಬನು ಆತನಾಗಿದ್ದಾನೆ. ತಪ್ಪಿ ಹೋದ ಒಂದು ಕುರಿಯನ್ನ ಆತನು ಹುಡುಕಿಕೊಂಡು ಬಂದ ಒಳ್ಳೆಯ ಕುರುಬನು. Yes Lord. ನನ್ನ ತೋಳಲ್ಲಿ ಹೊರುವ ತಂದೆಯು ನೀನೇ. As we worship you Jesus, ನನ್ನ ತೋಳಲ್ಲಿ ಹೊರುವ ತಂದೆಯು, ನನ್ನ ಪ್ರೀತಿಸುವ ತಂದೆ, ನನ್ನ ಪ್ರೀತಿಸುವ ತಂದೆಯು ನೀನೇ, ನನ್ನ ಪ್ರೀತಿಸುವ ತಂದೆಯು ನೀನೇ. ನಿನ್ನ ಪ್ರೀತಿ ಮಾತ್ರ, ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಕೃಪೆ ಮಾತ್ರ ಸಾಕು, ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ನಿನ್ನ ವಾಕ್ಯ ಮಾತ್ರ ಸಾಕು యేసయ్య. ನಿನ್ನ ವಾಕ್ಯ ಮಾತ್ರ. Come on, rise and sing. ನಿನ್ನ ವಾಕ್ಯ ಮಾತ್ರ ಸಾಕು ಎಂಬುದಾಗಿ. ನಿನ್ನ ವಾಕ್ಯ ಮಾತ್ರ ಸಾಕು ಯೇಸುವೇ. ನಿನ್ನಗಾಗಿಯೇ ನಾ ಜೀವಿಸುವೆ, ನನ್ನ ಯೇಸುವೇ ನನ್ನನ್ನು ಕೊಡುವೆನು. ನಿನಗಾಗಿ ನಿನಗಾಗಿಯೇ ನಾ ಜೀವಿಸುವೆ, ಯೇಸುವೇ ನನ್ನನ್ನು ಕೊಡುವೆನು. ನಿನಗಾಗಿಯೇ ನಿನಗಾಗಿ ನಿನಗಾಗಿಯೇ ನಾ ಜೀವಿಸುವೆ, ಯೇಸುವೇ ನನ್ನನ್ನು ಕೊಡುವೆನು. యేసయ్య ನಿನಗಾಗಿಯೇ ನಿನಗಾಗಿಯೇ ನಾ ಜೀವಿಸುವೆ, ಜೀವಿಸುವೆ, ನನ್ನ ಯೇಸುವೇ ನನ್ನನ್ನು ಕೊಡುವೆನು. Father, we give you all glory. ಈ ಮುಂಜಾನೆ ಎಲ್ಲ ಸ್ತುತಿ ಎಲ್ಲ ಮಹಿಮೆ ಒಬ್ಬನಿಗೆ ಸಲ್ಲಿಸ್ತೇವೆ. ಆನ್ಲೈನ್ ಬಂದ ಎಲ್ಲ ನಿನ್ನ ಮಕ್ಕಳನ್ನ ನಿನ್ನ ಪರಿಶಕ್ತಿಯಲ್ಲಿ ಮರ್ಯ ಮಾಡ್ತಾನೆ. ಒಂದೊಂದು ಕುಟುಂಬ, ಒಂದೊಂದು ಜೀವಿತ ಯೇಸುವಿನ ರಕ್ತದ ಅಡಿಗೆ ತರ್ತಾನೆ. ಯಾರು ಈ ಮುಂಜಾನೆ ಅಸ್ವಸ್ಥರಾಗಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ, ಯೇಸುವಿನ ಬಾಸುಣ್ಣಿಂದ ರೋಗ ವಾಸ ಆರೋಗ್ಯನ ಡಿಕ್ಲೇರ್ ಮಾಡ್ತಾನೆ. ತಲೆಯಿಂದ ಪಾದವರೆಗೂ ಎಲ್ಲ ಬಲತೆ ಬಿಟ್ಟು ಹೋಗಲಿ ಎಂಬುದಾಗಿ ಆಜ್ಞಾಪಿಸ್ತಾನೆ. ಕರ್ತನೆ, ನೀನು ಒಳ್ಳೆಯವನು, ನಿಶ್ಚಯವಾಗಿ ಒಳ್ಳೆಯದನ್ನೇ ಮಾಡುವಾತನಾಗಿದೆಯಾ. ಉಡುಪಿ ಹಾಗೂ ಮಂಗಳೂರು ಜಿಲ್ಲೆಗಾಗಿ ಪ್ರಾರ್ಥಿಸ್ತಾನೆ. 3 ದಿವಸದಿಂದ ಮಳೆಯಿಂದ ತತ್ತರಿಸಲ್ಪಟ್ಟಂತ ಸ್ಥಳಗಳು ನಾರ್ಮಲ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಮಳೆ ಸ್ಟಾಪ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಗಾಳಿಯೇ ಗದರಿಸ್ತಾನೆ, ಬಿ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್. ಯಾವ ಪ್ರದೇಶದಲ್ಲಿ ನೀರ ತುಂಬಲ್ಪಟ್ಟಿದೆ ಇಳಿಯಲಿ ಯೇಸುವಿನ ನಾಮದಲ್ಲಿ. ಎಲ್ಲಿ ಜನರ ಜೀವಿತ ಅಸ್ತವ್ಯಸ್ತ ಆಗಿದೆ, ನಾರ್ಮಲ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಸ್ಪೆಷಲ್ ಪ್ರಾವಿಷನ್ ಐ ಡಿಕ್ಲೇರ್ ಇನ್ ದ ಝೋನ್ ಆಫ್ ಮ್ಯಾಂಗ್ಳೂರ್, ಉಡುಪಿ ಆ್ಯಂಡ್ ಶಿವಮೊಗ್ಗ ಡಿಸ್ಟಿಕ್. ಕರಾವಳಿ ಇರುವಂಥ ಎಲ್ಲ ಜಿಲ್ಲೆಗಳನ್ನು ರಕ್ತದಲ್ಲಿ ತರ್ತಾನೆ. ಯಾರು ಕೂಡ ನಾಶ ಆಗಬಾರದು, ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ನನ್ನ ಉದ್ದೇಶ ಆಗಿದೆ. ನಾನು ಪ್ರಾರ್ಥಿಸ್ತೇನೆ, ಒಬ್ಬರು ಕೂಡ ಈ ಒಂದು ಮಳೆಯಿಂದ ನಾಶ ಆಗಬಾರದು. ಯಾವುದನ್ನು ಕಳೆದುಕೊಂಡಿದ್ದಾರೆ ಅವೆಲ್ಲವನ್ನ ಕ್ರಿಸ್ತ ಯೇಸುವಿನ ಮೂಲಕ ಹೊಂದಿಕೊಳ್ಳಲಿ. ಇವತ್ತು ದೇವರ ವಾಕ್ಯದ ಮೂಲಕ ಬಿಡುಗಡೆ ಹೊಂದಿಕೊಳ್ಳಲಿ. ವಿಶೇಷವಾದ ದಯೆಯನ್ನು ನಿನ್ನ ಮಕ್ಕಳ ಮೇಲೆ ರಿಲೀಸ್ ಮಾಡ್ತಾನೆ. ವಿಶೇಷವಾಗಿ ದೇವರ ಮಕ್ಕಳು ಯಾವ ಒಂದು ಕರಾವಳಿ ಪ್ರದೇಶ ಇದ್ದಾರೆ ಅವರು ಸುರಕ್ಷಿತರಾಗಿರಲಿ. ಯಾಕೆಂದ್ರೆ ನೀನು ವಾಗ್ದಾನ ಮಾಡಿದ್ದೀಯಾ ಕರ್ತನೆ, ನೀನು ಬರಗಾಲದಲ್ಲಿಯೂ
ಇನ್ನು ವಿಶೇಷ ರೀತಿಯಲ್ಲಿ ಪೋಷಿಸುತ್ತೆ ಎಂಬುದಾಗಿ. ನಿನ್ನ ಮಕ್ಕಳಿಗೆ ಯಾವ ಕೊರತೆ ಇಲ್ಲ, ಯಾಕಂದ್ರೆ ಯೆಹೋವ ನನಗೆ ಕುರುಬನಾಗಿದ್ದಾನೆ. ಥ್ಯಾಂಕ್ ಯು ಫಾರ್ ಯುವರ್ ಡೆಲಿವರೆನ್ಸ್. ಈ ಮುಂಜಾನೆ ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಅಗತ್ಯಗಳು ಸಂಧಿಸಲ್ಪಡಲಿ. ಅವರೆಲ್ಲ ಕಳೆದುಕೊಂಡ ಪ್ರತಿ ಸಂಗತಿಗಳು ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡ್ತಾನೆ. ಥ್ಯಾಂಕ್ ಯು ಫಾರ್ ಯುವರ್ ಸ್ಪೆಷಲ್ ಪ್ರಾವಿಷನ್. ವಿಶೇಷವಾದ ಕರ್ತನೆಯ ಕೃಪೆಗಾಗಿ ಸ್ತೋತ್ರ ಅಪ್ಪ. ಈ ಮುಂಜಾನೆಯಲ್ಲಿ ಮತ್ತೊಮ್ಮೆ ಎಲ್ಲವನ್ನ ಕರಗಳೊಪ್ಪಿಸ್ಕೊಡ್ತಾನೆ. ಆನ್ಲೈನ್ ಬಂದ ಒಂದೊಂದು ಕುಟುಂಬ, ಪ್ರತಿಯೊಂದು ಜೀವಿತ 1000 ಪಟ್ಟು ಆಶೀರ್ವಾದ ಬಂದು ಕ್ರಿಸ್ತನು ನಮಗೋಸ್ಕರ ಏನು ಮಾಡಿಟ್ಟಿದ್ದಾನೆ ಎಂಬುದಾಗಿ ಅದನ್ನ ಗ್ರಹಿಸಿಕೊಳ್ಳಲಿ. ಅವರ ಕಣ್ಣುಗಳು ಮನನೆತ್ತರಗಳು ಬೆಳಗಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾನೆ ಅಪ್ಪ. ಕರ್ತನೆ, ಈ ಮುಂಜಾನೆಯಲ್ಲಿ ಎಲ್ಲ ಸ್ತುತಿ ಎಲ್ಲ ಮಹಿಮೆ ಒಬ್ಬರಿಗೆ ಸಹಿಸ್ತೇವೆ. ನಜರೇತಿನ ಯೇಸುವಿನ ಬಿಡಿತಂದೆ ಆದವರೇ, ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಸ್ವಲ್ಪ ಸಮಯ ನಾವು ದೇವರನ್ನ ಮಹಿಮೆ ಪಡಿಸಿದ್ದೇವೆ, ಆರಾಧಿಸಿದ್ದೇವೆ. ಆಮೆನ್. ನಮ್ಮ ದೇವರು ನಮ್ಮನ್ನು ಕಾಯುವ ಗುರಾಣಿಯಾಗಿದ್ದಾನೆ. ಆಮೆನ್. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರಿಂದಲೇ ನನ್ನ ಸಹಾಯ ಬರುವುದು. ಈ ಮುಂಜಾನೆ ನಿಮ್ಮೆಲ್ಲ ಅಗತ್ಯಗಳನ್ನು ದೇವರು ಪೂರೈಸಿದ್ದಾನೆ. ಆಮೆನ್. ಸೊ ಮುಂಜಾನೆ ವಾಕ್ಯ ಕೇಳಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ನಮ್ಮ ಡ್ಯಾಡಿ ಇದ್ದಾರೆ, ಅವನ್ನ ಇನ್ವೈಟ್ ಮಾಡ್ತಾನೆ. ಆಮೆನ್. ಸೊ ನಾವು ವಾಕ್ಯನ ಕೇಳೋಣ. ಕೆಲ ನಿಮಿಷದಲ್ಲಿ ನಾನು ಜಾಯ್ನ್ ಆಗ್ಲಿಕ್ಕಿದ್ದೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯನು, ಆತನು ಒಳ್ಳೆಯದನ್ನೇ ಮಾಡೋನಾಗಿದ್ದಾನೆ. ಆತನ ಸನ್ನಿಧಾನದಲ್ಲಿ ಕಳೆಯುವ ಒಂದು ದಿನವು ಬೇರೆ ಸಹಸ್ರಾರು ದಿನಗಳಿಂದ ಎಷ್ಟೋ ಶ್ರೇಷ್ಠವಾಗಿದೆ. ಯಾಕಂದರೆ ಆತನು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿದ್ದಾನೆ. ಯಾವುದೇ ಸಂಕಷ್ಟ ರೋಗದಲ್ಲಿರ್ಬೋದು, ಆತನನ್ನು ಪ್ರಾರ್ಥಿಸುವಾಗ ಆತನು ಬಿಡುಗಡೆ ಕೊಡೋನಾಗಿದ್ದಾನೆ. ಆತನನ್ನು ಹುಡುಕುವವರಿಗೆ ಆತನು ಹತ್ತಿರವಾಗಿದ್ದಾನೆ. ಯಾರು ಮನಪೂರ್ವಕವಾಗಿ ಹುಡುಕ್ತಾರೋ ಅವರಿಗೆ ಆತನು ಸಿಗ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರನ್ನು ಹುಡುಕಿರಿ, ಆತನು ಸಿಕ್ಕುವನು. ಮನಪೂರ್ವಕವಾಗಿ ಹುಡುಕುವಾಗ ಆತನು ನಿಮ್ಮ ಹತ್ತಿರವಾಗಿದ್ದಾನೆ. ನಾವು ಬೇಡುವೆಲ್ಲ ಪ್ರಾರ್ಥನೆಗೆ ಆತನು ಉತ್ತರ ಕೊಡೋದು. ಯಾವುದೇ ಸಂಕಟ ಇರ್ಬೋದು, ಕಷ್ಟ ಇರ್ಬೋದು, ಬಡತನ ಇರ್ಬೋದು, ಸಾಲ ಇರ್ಬೋದು, ಯೇಸು ಸ್ವಾಮಿಗೆ ಅದು ಯಾವುದೇ ಲೆಕ್ಕಕ್ಕಿಲ್ಲ. ನಿಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸ್ತೇನೆ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು, ನಾವು ನಮ್ಮ ಚಿಂತೆಗಳು ನಾವೇ ಹೊತ್ಕೊಂಡು ಹೋದಾದರೆ ದೇವರು ಅದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಾವು ನಮ್ಮ ಚಿಂತಾಭಾರಗಳನ್ನು, ಸಮಸ್ಯೆಗಳನ್ನು ದೇವರ ಸನ್ನಿಧಾನದಲ್ಲಿ ಇಟ್ಟು ಆತನ ಮೇಲೆ ರೆಸ್ಟ್, ಅಂದರೆ ನಾವು ನಂಬಿರುವುದಾದರೆ ದೇವರು ಅವೆಲ್ಲವನ್ನು ಆತನು ಪರಿಹರಿಸಿ ನಮಗೆ ಸುಕ್ಷೇಮವನ್ನು ಆತನು ದಯಪಾಲಿಸೋನಾಗಿದೆ. ಯಾಕಂದರೆ ಆತನು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾನೆ. ಬರಗಾಲದಲ್ಲಿ ನಿಮ್ಗೆ ಯಾವ ಕೊರತೆ ಇರುವಂತೆ ನೋಡಿಕೊಳ್ತೀನಿ ಅಂತ ಹೇಳ್ತಾನೆ. ನಮಗೆ ಆರೋಗ್ಯವನ್ನು ಆತನು ದಯಪಾಲಿಸಿದ್ದಾನೆ. ನಮ್ಮ ಸಕಲ ಅವಶ್ಯಕತೆಯನ್ನು ಸಂಧಿಸುತ್ತೇನೆ ಎಂಬುದಾಗಿ ವಾಗ್ದಾನಗಳು ಉಂಟು. ಕಷ್ಟ ಸಂಕಷ್ಟ ಇರುವ ಸಮಯದಲ್ಲಿ ನಾವು ನಮ್ಮ ದೇವರಾದ ಯೇಸು ಸ್ವಾಮಿಯಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳುವುದಾದರೆ ಆತನು ನಮ್ಮೆಲ್ಲ ಬಲಹೀನತೆ ತೆಗೆದುಹಾಕಿ ನಮ್ಮನ್ನು ಬಲಪಡಿಸುವ ಆತ ಆಗಿದ್ದಾನೆ. ನಾವು ಕೊರತೆಯಲ್ಲಿ ಇರುವುದಾದರೆ ಆತನ ತನ್ನ ಪ್ರಭಾವದ ಐಶ್ವರ್ಯತಕ್ಕಂತೆ ನಮ್ಮ ಕೊರತೆಗಳನ್ನು ಆತನು ನೀಗಿಸುವನಾಗಿದ್ದಾನೆ. ಹೌದು, ಆತನ ಸನ್ನಿಧಾನದಲ್ಲಿ ಕೂಡಿ ಬಂದಿದ್ದೀವಿ. ನೀವೆಲ್ಲರೂ ಧನ್ಯರಾಗಿದ್ದೀರಿ. ಯಾಕಂದರೆ ಆತನಿಗೆ ಮೊದಲನೇ ಸ್ಥಾನ ಕೊಟ್ಟು ಆತನು ಉದಯ ಕಾಲದಲ್ಲಿ ಆತನ ಸನ್ನಿಧಾನದಲ್ಲಿ ಕೂಡಿ ಬಂದು ಆರಾಧಿಸಿ ಸ್ತುತಿಸಿ ಕೊಂಡಾಡಲಿ ಪಾಲ್ಗೊಂಡಿದ್ದೀರಿ. ಇದಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಒಂದು ಅಕೌಂಟ್ಗೆ ನಿನ್ನ ಆಶೀರ್ವಾದ ಅದು ತುಂಬುವುದಾಗಿದೆ. ಅದೇ ರೀತಿ ಈ ಒಂದು ಸ್ಟ್ರೀಮನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ನಶಿಸಿ ಹೋಗುವ ಆತ್ಮಗಳಿಗೆ ಈ ಒಂದು ವಾಕ್ಯ, ಒಂದೇ ಒಂದು ವಾಕ್ಯ ಸಾಕು ಜನರ ಬದಲಾವಣೆ ಮಾಡಲಿಕ್ಕೋಸ್ಕರ. ಯಾಕಂದರೆ ನಾವು ಸಾರುವ ವಾಕ್ಯ ಅಂದರೆ ಸತ್ಯದಲ್ಲಿರುವ ದೇವರ ವಾಕ್ಯ ಅದು ಬಲವುಳ್ಳದ್ದಾಗಿದೆ. ಅದು ದೇವರ ಬಲವಾಗಿದೆ, ನಮ್ಮ ಬಲವಲ್ಲ, ದೇವರ ಬಲವಾಗಿದೆ. ನಾವು ಬಾಯಿ ಬಿಟ್ಟು ಹೇಳುವಾಗ, ಈ ವಾಕ್ಯವನ್ನು ಸಾರುವಾಗ ದೇವರ ಆತ್ಮನು ಕಾರ್ಯ ಮಾಡಿ ನಶಿಸುವ ಆತ್ಮನು ಚೆರೆ ಮಾಡುವನಾಗಿದ್ದಾನೆ. ಅವರು ರಕ್ಷಣೆ ಮರಕ್ಕೆ ಬರುವರಾಗಿದ್ದಾರೆ. ತಂದೆಯಾದ ದೇವರು ಎಳೆದ ಹೊರತು ಯಾರೂ ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾರ್ಯಾರಿಗೆ ನಾವು ಸುವಾರ್ತೆ ಸಾರ್ತೀವಿ, ಯಾರ್ಯಾರಿಗೂ ಆ ತಂದೆ ಎಳೆದವರು ಆಗಿದ್ದಾರೆ, ಅವರು ವಾಕ್ಯ ಕೇಳುವಾಗ ಅವರು ಪರಿವರ್ತನೆಯಾಗಿ ದೇವರ ಬಳಿಗೆ ಬರೋರಾಗಿದ್ದಾರೆ. ಆಮೇನ್. ನಾವು ಮುಂದೆ ಸರಿ ವಾಕ್ಯ ಭಾಗಕ್ಕೆ ಹೋಗೋಣ. ಆಮೆನ್. ಆಮೇನ್. ನಮ್ಮನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಆಮೆನ್. ಕಮ್ ಆನ್, ಅರೈಸ್ ಅಂಡ್ ಸೇ, ದೇವರ ಆತ್ಮ ನನ್ನಲ್ಲಿದ್ದಾನೆ. ಆಮೆನ್. ನನ್ನನ್ನು ಬಲಪಡಿಸುವ ದೇವರು ನನ್ನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡ್ತಾನೆ. ಆಮೆನ್. ಯುವರ್ ಬಿಸ್ನೆಸ್, ಯುವರ್ ಫ್ಯಾಮಿಲಿ, ನೀವು ಮಾಡುವ ಕೆಲಸ, ನೀವು ಮಾಡುವ ಸೇವೆ, ಆಮೆನ್, ನೀವು ಮಾಡುವ ಪ್ರತಿ ಪ್ರಯತ್ನ ನಿಮ್ಮಿಂದ ಅಲ್ಲ. ಅನೇಕ ಸಾರಿ ಅನ್ಕೊಂತೀವಿ ನಾವು ಪ್ರೇಯರ್ ಮಾಡಿಬಿಟ್ಟು ನಾವೇ ಮಾಡೋದು ಅಂತ. ಇಲ್ಲ, ದೇವರೇ ನಿಮ್ಮ ಜೊತೆಗಿದ್ದಾನೆ.
ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. Yes. ವಾಕ್ಯ ಬೇಕಾ? ತೆಗೆದುಕೊಳ್ಳೋಣ. ಫಿಲಿಪ್ಪ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಎಸ್, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಆಮೆನ್. ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಎಲ್ಲಕ್ಕೂ ಅಂತಷ್ಟ ಎಲ್ಲದು ಬಂತು Yes. ಅಲ್ಲ ಪಾಸ್ಟರ್? ಒಂದು ಎಲ್ಲ ಬಿಟ್ಟಿಲ್ಲ, ಪ್ರತಿಯೊಂದು ಅಂಶಗಳು ಸೇರ್ಪತ್ತಲ್ಲಿ. ಇಲ್ಲೇನು ಅನ್ಕೊಂತಾರೆ, ಬೈಬಲ್ ಸ್ಕ್ರಿಪ್ಚರ್ಸ್ ವಾಕ್ಯ ಓದ್ಬೇಕಾದಾಗ ಎಲ್ಲರೂ ಬರೀ ಇದು ಆತ್ಮಿಕ ಬ್ರದರ್, ಅದಕ್ಕೆ ಬೈಬಲ್ ಹೇಳ್ತದೆ ನೀವು ಆತ್ಮ ಸ್ವರೂಪಿಗಳು ಎಂಬುದಾಗಿ. ದೇವರು ಆತ್ಮ ಸ್ವರೂಪಿ ಹೌದು, ಆದರೆ ದೇವರು ತನ್ನ ಸ್ವರೂಪಕ್ಕೆ ತಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಆಮೆನ್. ನಾವು ಇಂಗ್ಲೀಷಲ್ಲಿ ಕೂಡ ಓದ್ಕೊಳ್ಳೋಣ. ಫಿಲಿಪಿಯನ್ಸ್ ಚಾಪ್ಟರ್ 4:13, ಫಿಲಿಪ್ಪ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಆಮೆನ್. ನಿಮ್ಮ ಬಲ ಅಲ್ಲ, ನಿಮ್ಮ ಬಲದಲ್ಲಿ ನೀವು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ. ಓಕೆ, ಡಿಕ್ಲೇರ್. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಎಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಗ್ಥನ್ಸ್ ಮೀ. ಯಾರು ಮಾಡೋದೀಗ? ನೀವೇ ಮಾಡ್ತೀರಾ? ಐ ಕ್ಯಾನ್ ಡೂ ಆಲ್ ಥಿಂಗ್ಸ್. ಐ ಕ್ಯಾನ್ ಡೂ, ಹೇಳ್ರಿ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ಥ್ರೂ ಕ್ರೈಸ್ಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೂ ಸ್ಟ್ರೆಂಗ್ಥನ್ ಮೀ. ಹೂ ಸ್ಟ್ರೆಂಥನ್ಸ್ ಮೀ. ಆಮೆನ್. ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿ. ಎಲ್ಲ ಕಾರ್ಯ ನಿಮ್ಮ ಮುಖಾಂತರ ಕ್ರಿಸ್ತ ನಿನ್ನಲ್ಲಿ ವಾಸ. ಇನ್ನು ಜೀವಿಸುವರು ನಾವಲ್ಲ, ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಆಮೆನ್. ಕ್ರಿಸ್ತನಲ್ಲಿರುವಾಗ ನಾನು ಮಾಡುವ ಎಲ್ಲ ಪ್ರಯತ್ನ ಅದು ಸಕ್ಸಸ್. ಆಮೆನ್. ಆಮೆನ್. ಹೇಳ್ರಿ, ಐ ಆಮ್ ಅ ಸಕ್ಸಸ್ ಎಂಬುದಾಗಿ ಹೇಳ್ರಿ. ನಾನು ಜಯಶಾಲಿ, ನಾನು ಸಫಲನೆಂಬುದಾಗಿ ಹೇಳ್ರಿ. ಆಮೆನ್. ಆಮೆನ್. ನಾನು ಮಾಡುವ ಕೆಲಸ, ಬಿಸ್ನೆಸ್, ಸೇವೆ ಎಲ್ಲವೂ ಸಕ್ಸಸ್. Yes, amen. ನಿನ್ನ ಬಲಗಳಲ್ಲಿ 1000 ಜನರು, ನಿನ್ನ ಎಡಗಳಲ್ಲಿ 1000 ಜನರು, ನಿನ್ನ ಬಲಗಳಲ್ಲಿ 10,000 ಸತ್ತು ಬೆದರು, ನಿನಗೇನು ತಟ್ಟದು? ಆಮೆನ್. ದೇವರು ನಿನ್ನ ಪಕ್ಷದಲ್ಲಿ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದರೆ ನಿನ್ನನ್ನು ಎದುರಿಸರು ಯಾರು? ಆಮೆನ್. Yes. ನಾವು ವಾಕ್ಯ ತಗೊಂಡಿದ್ದಲ್ಲ ಪಾಸ್ಟರ್, ಇದು ಆಮೆನ್. ನಾವು ವಾಕ್ಯ ಓದೋಣ. ಲೆಟ್ಸ್ ಟರ್ನ್ ಅ ಬೈಬಲ್. ಒಂದು ಥೆಸಲೋನಿಕ 1ನೇ ಅಧ್ಯಾಯ. ಆಮೆನ್. 3ನೇ ವಚನದಿಂದ ನಾವು ವಾಕ್ಯ ಓದ್ಕೊಳ್ಳೋಣ. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆಯಿಂದ ಉಂಟಾದ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿ ಸಲ್ಲಿಸುತ್ತೇವೆ. ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹುನಿಶ್ಚಯದೊಡನೆ ಬಂತೆಂಬುದನ್ನು ಬಲ್ಲೆವು. ಆಮೆನ್. ನೀವು ನೋಡ್ತೇವೆ, ಪೌಲ ಥೆಸಲೋನಿಕರಿಗೆ ಪತ್ರದ ಮುಖಾಂತರ ಬರಿತಾ ಇದ್ದಾರೆ. ಆಮೆನ್. ಈ ಒಂದು ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 2ನೇ ಅಧ್ಯಾಯ ನೀವು ಮನೇಲಿ ಕೂತ್ಕೊಂಡು ಹೋದ್ರಿ. ಆಮೆನ್. ದೇವರ ವಾಕ್ಯದ ಪ್ರಾಮುಖ್ಯತೆ ಕುರಿತಾಗಿ ಇಲ್ಲಿ ಮಾತಾಡ್ತಿದ್ದಾರೆ. ಆಮೆನ್. ನಾವಿಲ್ಲಿ 2ನೇ ಅಧ್ಯಾಯಕ್ಕೆ ಸೀದಾ ಬರೋಣ. 7ನೇ ವಚನ. ಆಮೆನ್. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು. ಮುಂದೆ ಕಂಟಿನ್ಯೂ ಮಾಡೋಣ. ನೀವು ನಮಗೆ ಅತಿ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆಯುಳ್ಳವರಾಗಿ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಸಂತೋಷಿಸುವರಾದೆವು. ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಮೇಲೆಯೂ ಭಾರ ಹಾಕಬಾರದೆಂದು ಹಗಲಿರುಳು ದುಡಿದು ಜೀವನ ಮಾಡಿಕೊಳ್ಳುತ್ತಾ ದೇವರ ಸುವಾರ್ತೆಯನ್ನು ನಿಮಗೆ ಸಾರಿದೆವು. ಆ ನಮ್ಮ ಕಷ್ಟವು ಪ್ರಯಾಸವು ನಿಮ್ಮ ನೆನಪಿನಲ್ಲಿ ಇರುವುದಷ್ಟೇ. ನಾವು ಸೀದಾ 11ನೇ ವಚನಕ್ಕೆ ಹೋಗೋಣ. ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ ಧೈರ್ಯಪಡಿಸುತ್ತಾ ತನ್ನ ರಾಜ್ಯ ಪ್ರಭಾವಗಳ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇವೆಂದು ನಿಮಗೆ ತಿಳಿದದೆ. 14ನೇ ವಚನ 13ನೇ ವಚನ ಕೊನೆಯ ಭಾಗ ಓದ್ಕೊಳ್ಳೋಣ. ಎಡೆಬಿಡದ ದೇವರಿಗೆ ಇಲ್ಲ, ನಾವು 13 ಫುಲ್ ಓದೋಣ ಅಂತೆ. ಹೀಗಿರಲಾಗಿ Yes. ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ
ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ Yes. ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಎಸ್, ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವರಾದ ನಿಮ್ಮೊಳಗೆ ಬಲವಾದ ಕೆಲಸ ನಡೆಸುತ್ತದೆ. ಹೌದು, ಮ್ಯಾನ್, ನಾವು ವಾಕ್ಯನ ಗ್ರಹಿಸ್ತಾ ಇದ್ದೇವೆ. 1ನೇ ಅಧ್ಯಾಯ 4-5 ನಾವು ಓದ್ತಾ ಬಂದ್ವಿ. ದೇವರ ವಾಕ್ಯ ಹೌ ಡು ಯು ರಿಸೀವ್ ಎ ಮ್ಯಾನ್. ದೇವರ ವಾಕ್ಯ ಬರೀ ಮಾತಾಗಿ ರಿಸೀವ್ ಮಾಡೋದಲ್ಲ. ಹಾಗಾಗಿ ಪೌಲ ಬರಿತಾ ಇದ್ದಾರೆ, ಯಾವ ರೀತಿ ತಂದೆ ತಾಯಿ ಮಕ್ಕಳನ್ನು ಯಾವ ರೀತಿಯಾಗಿ ಪೋಷಿಸ್ತಾರೆ. ಪೋಷಣೆ ಕೊಡ್ತಾರ, ಬೆಳಗ್ಗೆ ತಕ್ಷಣ ನೀನೇ ಕೆಲಸ ಮಾಡ್ಕೊ ಅಂತ ಹೇಳ್ತಾರ. ಏನು ಮಾಡ್ತಾರೆ? ತನ್ನ ಮಕ್ಕಳಿಗೆ ಬೇಕಾದದನ್ನು ಮಾಡಿ ಇಡ್ತಾರೆ ಅಲ್ವಾ? Amen. ತಮ್ಮ ಮಕ್ಕಳಿಗೆ ಬೇಕಾದದನ್ನು ಅವರು ಹೇಳಕ್ಕಿಂತ ಮುಂಚೆನೇ ಅವರಿಗೆ ಬಟ್ಟೆ ಆಗಿರ್ಬೋದು, ತಿನ್ನಕ್ಕೆ ಊಟ ಆಗಿರ್ಬೋದು, ಅಥವಾ ಆಟ ಸಾಮಾನಾಗಿರ್ಬೋದು, ಏನು ಮಾಡ್ತಾರೆ? ಸಿದ್ಧ ಮಾಡಿಟ್ಟಿರ್ತಾರೆ. ಅದೇ ಪ್ರಕಾರ ಪೌಲನು ಇಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಅನೇಕ ಬೋಧಕರು ಜಸ್ಟ್ ಅವರು ಕೇರ್ ಮಾಡಲ್ಲ, ಸುಮ್ಮನೆ ಮಾತಾಗಿ ಮುಗಿಸ್ಬಿಡ್ತಾರೆ. ಇಲ್ಲ, ದೇವರ ವಾಕ್ಯ ಒಂದು ಸಭೆಯನ್ನು ಪಾಲಿಸುವ ಒಂದು ನಿಯಮ ಆಗಿದೆ. ಮ್ಯಾನ್, ಅದಕ್ಕೆ ಪೌಲ ಆಕ್ಟ್ಸ್ ಆಫ್ ಅಪೋಸ್ಟಲ್ ನೋಡ್ತೇವೆ, ನಾವು ಮಂದೆಯನ್ನು ಕಾಯುವ ಅಧ್ಯಕ್ಷರನ್ನಾಗಿ ದೇವರು ನೇಮಿಸಿದನಂತೆ. ಮ್ಯಾನ್, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ಸಭೆ ಆಗಿದೆ. ಮ್ಯಾನ್, ಸಭೆ ಅನ್ನೋದು ಯಾರ್ದು ಅಪ್ಪನ ಮನೆ ಸೊತ್ತಲ್ಲ, ಇದು ಶರೀರ, ಕ್ರಿಸ್ತನ ಶರೀರ ಆಗಿದೆ. ಸುಮ್ಮನೆ ಕೆಲವರು ಸಭೆಗೆ ಬೈಕೊಳ್ತಾನೇ ಇರ್ತಾರೆ. ನೀವು ಒಬ್ಬ ವಿಶ್ವಾಸಿನ ಬೈಯೋದಾದರೆ ನೀನು ಸಭೆನ ಬೈತಾ ಇದೆಯಾ? ಆರ್ ಯು ಗೆಟಿಂಗ್ ಮೀ? ಅನೇಕ ಸೇವಕರು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಬೈಕೊಂಡೇ ಇರ್ತಾರೆ, ವಿಶ್ವಾಸಿನ ಬೈತಾನೆ ಇರ್ತಾರೆ. ಇಲ್ಲ ಪ್ರಿಯರೇ, ಅದಕ್ಕೆ ಇಲ್ಲಿ ಬೈಬಲ್ ಹೇಳ್ತದೆ ಯಾವ ರೀತಿಯಾಗಿ. ಪೌಲ ನೋಡ್ರಿ ಎಷ್ಟು ಚೆನ್ನಾಗಿ ಬರೀತಾರೆ. 2ನೇ ಅಧ್ಯಾಯ 7ನೇ ವಚನ, ತಾಯಿಯು ತನ್ನ ಮಕ್ಕಳನ್ನ ಪೋಷಿಸ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು. ಮ್ಯಾನ್, ಟುಡೇ ವಿ ವಾಂಟ್ ಸಚ್ ಕೈಂಡ್ ಆಫ್ ಟೀಚರ್. ಮ್ಯಾನ್, ಒಳ್ಳೆಯ ಬೋಧಕರು ತನ್ನ ಮಕ್ಕಳಿಗೆ ಎಲ್ಲೆಲ್ಲೋ ಬಿಟ್ಟಾಕೊಂಡು ಹೋಗ್ಬಿಡ್ತಾರೆ ಕೆಲವು ಪೇರೆಂಟ್ಸ್ಗಳು. ಆದರೆ ಒಳ್ಳೆಯ ತಂದೆ ತಾಯಿಗಳೇನು ಮಾಡ್ತಾರೆ? ತಮ್ಮ ಮಕ್ಕಳನ್ನು ಪೋಷಿಸ್ತಾರೆ. ಇವತ್ತು ಒಳ್ಳೆ ಬೋಧನೆ ನಿಮ್ಮನ್ನು ಪೋಷಿಸ್ತದೆ. ಮ್ಯಾನ್, ಆಮೆನ್. ನಿಮ್ಮ ಜೀವಿತವನ್ನು ಪೋಷಿಸ್ತದೆ. ಇವತ್ತು ನಿಮ್ಮ ಒಂದು ಬೋಧನೆ ನಿಮ್ಮನ್ನು ಪೋಷಿಸ್ತಾ ಇಲ್ಲ ಅಂದರೆ ಡೋಂಟ್ ಗೆಟ್ ಇನ್ವಾಲ್ವ್ಡ್ ಇನ್ ದ ಟೀಚಿಂಗ್. ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನು ಬರೀ ಖಂಡಿಸ್ತಾ ಇದೆ, ನಿಮ್ಮನ್ನು ಯಾವಾಗಲೂ ನೋವಿಸ್ತಾ ಇದೆ, ಯಾವಾಗಲೂ ನಿಮ್ಮನ್ನು ಬೈತಾನೆ ಇದ್ದರೆ ನೀವು ಅದಕ್ಕೆ ಒಳಪಟ್ಟವರಲ್ಲ. ನಾವು ವಾಕ್ಯ ತಿರ್ಸ್ಕೊಳ್ಳೋಣ. ಪಾಸ್ಟರ್ನ ತೆಗೆದ್ವಲ್ಲ, ಆಕ್ಟ್ಸ್ ಆಫ್ ಅಪೋಸ್ಟಲ್ ಕೃತ್ಯ 28ನೇ ವಚನ. ಎಸ್, ದೇವರು ಸ್ವ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಎಸ್ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ. ಯಾರ್ದ್ರಿ ಸಭೆ? ದೇವರು ತನ್ನ ಸ್ವಂತ ರಕ್ತದಿಂದ. ಮತ್ತೆ ರಿಪೀಟ್ ಮಾಡೋಣ, ಇಂಗ್ಲಿಷ್ ಬೈಬಲ್ ಇದ್ರೆ ತೆಗಿರಿ. ಆಕ್ಟ್ಸ್ ಆಫ್ ಅಪೋಸ್ಟಲ್ ಚಾಪ್ಟರ್ ಎಷ್ಟು? 20ನೇ ಅಧ್ಯಾಯ. ನಾನು ಕನ್ನಡದಲ್ಲಿ ಪುನಃ ಓದ್ತೇನೆ. ಮ್ಯಾನ್, ಇವತ್ತು ನೀವು ದೇವರ ಸಭೆ ಅಂದರೆ ಕ್ರಿಸ್ತನು ತಲೆ ಆಗಿದ್ದಾನೆ, ಅದರ ಅಂಗಗಳು ಅಂದರೆ ಶರೀರ ನೀವಾಗಿದ್ದೀರಾ. ಇದು ವೆರಿ ಸ್ಪೆಷಲ್ ಆಗಿದೆ. ಮ್ಯಾನ್, ನಾವು ವಾಕ್ಯ ಓದ್ಕೊಳ್ಳೋಣ. 20ನೇ ಅಧ್ಯಾಯ 28ನೇ ವಚನ. Therefore take heed to yourselves and to all the flock among which the Holy Spirit has made you overseers. Amen. To shepherd the church of God which he purchased with his own blood. Amen. ನಾವು ಶೆಪರ್ಡ್ಸ್ ಅಂದರೆ ಕುರುಬರಷ್ಟೇ. ಅಧ್ಯಕ್ಷರನ್ನಾಗಿ ಇಟ್ಟಿದ್ದಾನೆ. Amen. ಓನರ್ ಆಗಿ ಅಲ್ಲ. ಇವತ್ತು ಕೆಲ ಪಾಸ್ಟರ್ಗಳು ಕಂಟ್ರೋಲ್ ಮಾಡಕ್ಕೆ ಹೋಗ್ತಾರಂತೆ. ಯಾರನ್ನ? ದೇವರ ಸ್ವಂತ ರಕ್ತದಿಂದ ತೊಳೆಯಲ್ಪಟ್ಟ ಮಕ್ಕಳನ್ನ ಕಂಟ್ರೋಲ್ ಮಾಡೋ ಅಧಿಕಾರ ಕೊಟ್ಟಿಲ್ಲ. ಪರಿಶುದ್ಧಾತ್ಮ ನಮ್ಮನ್ನು ಅಪಾಯಿಂಟ್ ಮಾಡಿದ್ದಾನೆ. ಮ್ಯಾನ್, ಅದಕ್ಕೆ ಮತ್ತೆ ನಾ ಕನ್ನಡದ ದೇವರು ಸ್ವ ರಕ್ತದಿಂದ ಸಂಪಾದಿಸಿಕೊಂಡ ಸಭೆ. ಮ್ಯಾನ್, ಕೆಲವರು ಹೇಳ್ತಾರೆ ನಾನು ಸಭೆ ಕಟ್ಟಿದೆ ಅಂತ. ನಾನು ಆತ್ಮಗಳನ್ನ ನೀವು ರಕ್ತ ಸುರಿಸಿದ್ರಾ? ನೀವು ಶಿಲ್ಬೆಗೆ ಹೋಗಿದ್ರಾ? ಇಲ್ಲ, ದೇವರು ಸ್ವ ರಕ್ತದಿಂದ ಸುರಿಸಿದ ಸಭೆ. ಹಾನರ್ ದ ಚರ್ಚ್, ಹಾನರ್ ದ ಬಿಲೀವರ್. ಮ್ಯಾನ್, ನಿಮ್ಮ ಮಾತು ಬರೀ ಮಾತಾಗಿ ಹೋಗೋದಲ್ಲ. ನೀವು ನಿಮ್ಮ ಮಾತಿನಿಂದ ಕೆಲವರು ಟ್ರೈ ಮಾಡ್ತಿರ್ತಾರೆ ಒಬ್ಬ ಬಿಲೀವರ್ನ, ಅವನು ಪಾಪ ಮಾಡ್ತಾನೆ ಬೈಬೇಕು. ಯಾರೇ ಹೇಳಿದವರು?
ಕ್ರಿಸ್ತನ ಮರಣವನ್ನು ಅವನಿಗೆ ವಿಶ್ಲೇಷಣೆ ಮಾಡ್ರಿ, ಕ್ರಿಸ್ತನ ತ್ಯಾಗವನ್ನು ಅವನಿಗೆ ಹೇಳ್ಕೊಡ್ರಿ. ಯೇಸುವಿನ ರಕ್ತ ನಿನ್ನ ಶುದ್ಧಿಯಾಗಿ ಮಾಡಿದೆ, ನೀತಿವಂತನಾಗಿ ಮಾಡಿದೆ, ಕ್ರಿಸ್ತನ ಬಲದಿಂದ ನೀನು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಪಾಪ ಮಾಡೋದನ್ನು ಬಿಟ್ಟು ನೀತಿವಂತನಾಗಿ ಜೀವಿಸುವಾತನಾಗಿದ್ದಾನೆ. ಆಮೆನ್. ಪ್ರೀತಿಯನ್ನು ಕಂಡವನು ಪಾಪ ಮಾಡುವುದೇ ಇಲ್ಲ. ಆಮೆನ್. ದೇವರನ್ನು ಕಂಡವನು ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾನೆ. ಆಮೆನ್. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಆ ಹಿಂಡಿನಲ್ಲಿ ರಿಪೀಟ್ ಮಾಡಿ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು Yes. ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಎಚ್ಚರಿಕೆ ಪಾಸ್ಟ್ಗಿರಬೇಕು. ಫಸ್ಟ್ ನೀವು ಎಚ್ಚರಿಕೆ ಆಗಿದ್ದರೆ ನಿಮ್ಮ ಟೀಚಿಂಗ್ ಇನ್ನೊಬ್ಬರನ್ನ ಒಳ್ಳೆ ರೀತಿಯಲ್ಲಿ ಎಚ್ಚರಿಸುವಂಥದ್ದಾಗಿದೆ. ಆಮೆನ್. ಅದಕ್ಕೆ ವಾಕ್ಯ ಹೇಳ್ತದೆ 1 ಥೆಸಲೋನಿಕ 1ನೇ ಅಧ್ಯಾಯ 4ನೇ ವಚನ, ದೇವರು ಪ್ರೀತಿಸಿದ ಸಹೋದರರೇ. ಆಮೆನ್. ವಾಕ್ಯಗಳು ನೋಡ್ರಿ, ಗಮನಿಸ್ರಿ. ದೇವರಿಗೆ ದೂರವಾದರೆ ಅಂತ ಅಲ್ಲಿ ಬರ್ದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ದೇವರಿಗೆ ದೂರವಾಗಿದ್ದೀರಾ ಇದೆಯಲ್ಲ ಪಾಸ್ಟರ್, ನಿಮ್ಮ ಪಾಪಗಳು ಅಡ್ಡ ಗೋಡೆ ಆಗಿದೆ ಅಂತ ಹಳೆ ಒಡಂಬಡಿಕೆ ಬೈಬಲ್ ಬರೆಯಲ್ಪಟ್ಟಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇನ್ ಕ್ರೈಸ್ಟ್ ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು, ಆತನು ನಿಮ್ಮನ್ನ ಆದುಕೊಂಡನು. ಆಮೆನ್. ಆದುಕೊಂಡಿದ್ದಾನೆ. ಕ್ರಿಸ್ತನಲ್ಲಿ ಇರುವರೆ ನೀನು ಆದುಕೊಂಡಿ. ವಾಟ್ ಎವರ್ ಸಿಚುವೇಶನ್, ಯಾವ ಒಂದು ಸಮಸ್ಯೆಯಲ್ಲಿ, ಯಾವ ಒಂದು ಪಾಪದಲ್ಲಿ ಮುಂಜಾನೆ ಇರ್ಬೋದು, ಸ್ಟಿಲ್ ಗಾಡ್ ಈಸ್ ಸೇಯಿಂಗ್ ಯು, ದೇವನನ್ನು ಹೇಳ್ತಾ ಇದ್ದಾನೆ, ದೇವನನ್ನ ಪ್ರೀತಿಸಿದ್ದಾನೆ, ದೇವನನ್ನ ಆರಿಸಿಕೊಂಡಿದ್ದಾನೆ. ಆಮೆನ್. ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದು. ಇವತ್ತು ಕೆಲವರು ಹೇಳ್ತಾರೆ ಸುವಾರ್ತೆ ಅನ್ಯ ಜನರಿಗೆ ಅಷ್ಟೇ ಅಂತ. ಇಲ್ಲ, ಬೈಬಲ್ ಹೇಳ್ತದೆ ಸುವಾರ್ತೆ, ಗಾಸ್ಪಲ್ ಇಸ್ ಗುಡ್ ನ್ಯೂಸ್. ಆಮೆನ್. ನಾಶನದಲ್ಲಿರುವವರಿಗೆ ಅದು ಹುಚ್ಚು ಮಾತಂತೆ, ಆದರೆ ದೇವರ ಮಕ್ಕಳ ನಮಗಾದರೂ ದೇವರ ಬಲ ಆಗಿದೆ. ಇಟ್ಸ್ ಅ ಪವರ್ ಆಫ್ ಗಾಡ್. ಆಮೆನ್. ನಾವು ವಾಕ್ಯ ಓದೋಣ. ಅದು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆ ಪವಿತ್ರಾತ್ಮದೊಡನೆ ಬಹು ನಿಶ್ಚಯದೊಡನೆ ಬಂತೆಂದು ಬಲ್ಲೆವು. ಇಂಗ್ಲಿಷಲ್ಲಿ ಓದ್ಕೊಳ್ಳೋಣ. Knowing, beloved brethren, your election by God, for our gospel did not come to you in word only, but also in power and in the Holy Spirit and in much assurance. Amen. ಕೊಡಿಯೋದು. Amen. ಇಂಗ್ಲಿಷಲ್ಲಿ ಹೇಳ್ತದೆ, ಬಟ್ ಆಲ್ಸೋ ಇನ್ ಪವರ್, ಶಕ್ತಿಯೊಡನೆ, and in Holy Spirit, ಪವಿತ್ರಾತ್ಮದೊಡನೆ, and in much assurance, ನಿಶ್ಚಯದೊಡನೆ. Amen. ಸುವಾರ್ತೆ ಏನು ಬರೀ ಮಾತಾ, ಏನು ಟಾಕ್ ಅದು? Amen. ಇಸ್ ಇಟ್ ಆನ್ ಮೋಟಿವೇಶನಲ್ ಸ್ಪೀಚ್? ಇಲ್ಲ ಪ್ರಿಯರೇ. ಇವತ್ತು ಅನೇಕರು ಈ ಒಂದು ಕಲ್ಪನಾ ಕಥೆಗಳಿಗೆ ಕಿವಿಗೊಡ್ತಾರೆ. ಇಲ್ಲ, ಬೈಬಲ್ ವಾಕ್ಯ ಹೇಳ್ತದೆ ಇವತ್ತು ಸುವಾರ್ತೆ ನಿಮಗೆ ಬೇಕು. Amen. ರಕ್ಷಣೆ ಹೊಂದಿದವರಿಗೆ ಸುವಾರ್ತೆ ಬೇಕು. ಯಾರ ಸುವಾರ್ತೆ? ಕ್ರಿಸ್ತನ ಕುರಿತಾದ ಸುವಾರ್ತೆ. ಕ್ರೈಸ್ಟ್ ಶುಡ್ ಬಿ ರಿವೀಲ್ಡ್ ಈಚ್ ಅಂಡ್ ಎವ್ರಿ ಡೇ. ನಾವು ವಾಕ್ಯ ತೆಗೆದುಕೊಂಡ ಲೂಕನ ಸುವಾರ್ತೆ 24ನೇ ಅಧ್ಯಾಯ. ಎಮ್ಯಾನ್. ಲೂಕ್ ಚಾಪ್ಟರ್ 24 ನಿಮಗೆ ತೋರಿಸ್ಕೊಡ್ತಾನೆ. ಎಮ್ಯಾನ್. ಕೆಲವೊಬ್ಬರು ಸ್ಲೋ ಟು ಹಿಯರ್, ಸ್ಲೋ ಟು ಅಂಡರ್ಸ್ಟ್ಯಾಂಡ್. ಎಮ್ಯಾನ್. ಆತ್ಮೀಕ ನಿದ್ರೆಯಲ್ಲಿ ಇರ್ತಾರೆ ಕೆಲವರು. ಎಮ್ಯಾನ್. ಆತ್ಮೀಕ ನಿದ್ರೆ ತುಂಬ ಡೇಂಜರ್. ರಕ್ಷಣೆ ಹೊಂದಿರ್ತಾರೆ, ಅವರು ಪ್ರೇರು ಮಾಡ್ತಿರ್ತಾರೆ, ಆದರೆ ಗ್ರಹಿಸಿಕೊಳ್ಳೋದಿಲ್ಲ. ಸುಮ್ಮನೆ ಬೈಬಲೆಲ್ಲ ಓದ್ತಿರ್ತಾರೆ, ಮಾತಾಗಿ ಕೇಳ್ತಿರ್ತಾರೆ, ಟೀಚಿಂಗ್ಸ್ ಕೊಡ್ತಿದ್ರೆ ಮಾತಾಗಿ ಕೇಳ್ತಾರೆ. ಇಲ್ಲ, ಮಾತಾಗಿ ಬರಬಾರ್ದಂತೆ. ಅರ್ಥ ಆಗ್ತಾ ಇದೆಯಾ? ಅದು ವಾಕ್ಯದೊಡೆ ನೀವು ವಾಕ್ಯ ಏನಂತೆ ಪಾಸ್ಟರ್ ಪಟ್ಟ ಹೇಳ್ರಿ. ಕೊಲಸ 1 ಥೆಸಲೋನಿಕ ಮಾತಾಗಿ ಬಾರದೆ ಪವಿತ್ರಾತ್ಮದೊಡೆ ನೀವು ಶಕ್ತಿಯೊಡನೆಯೂ ನಿಶ್ಚಯವಾಗಿ ಪ್ರತಿ ಒಂದು ವಾಕ್ಯ ಇವತ್ತು ಯು ಹ್ಯಾವ್ ಟು ರಿಸೀವ್ ಇನ್ ದಿಸ್ ವೇ. ಆಮೆನ್. ಬರೀ ಮಾತಾಗಿ ರಿಸೀವ್ ಮಾಡ್ಕೊಳ್ಳೋದಲ್ಲ, ಮಾತಾಗಿ ತಕೊಂಡ್ರಾಗೆ ಮಾತಾಗಿ ಅದು ಹಾಗೆ ಮರ್ತು ಹೋಗ್ತೀರಾ. ಆದರೆ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಲದೊಡನೆಯೂ ನಿಶ್ಚಯದೊಡನೆ ವಾಕ್ಯ ಕೇಳುವಾಗಲೇ ಯು ಹ್ಯಾವ್ ಟು ಸೆನ್ಸ್ ದ ಪವರ್ ಆಫ್ ಗಾಡ್. ದೇವರ ವಾಕ್ಯದ ಬಲವನ್ನು ಹೊಂದ್ತಾ ಇರ್ತೀರಾ. ಆಮೆನ್. ನಿಶ್ಚಯವಾಗಿ ಅದನ್ನು ಹೊಂದ್ತೀರಾ. ಆಮೆನ್. ಪವಿತ್ರಾತ್ಮದೊಡನೆ ಹೊಂದ್ತೀರಾ. ಆಮೆನ್. ನಾ ಲೂಕ್ ಚಾಪ್ಟರ್ ತೆಗೆದುಕೊಳ್ಳೋಣ.
25ನೇ ವಚನ, 24ನೇ ಅಧ್ಯಾಯ 25ನೇ ವಚನ. ಆತನು ಅವರಿಗೆ, ಎಸ್, ಎಲ್ಲ ಬುದ್ಧಿ ಇಲ್ಲದವರೇ, ಇವತ್ತು ಯಾರು ದೇವರ ವಾಕ್ಯನ ಗ್ರಹಿಸ್ಕೊಳ್ತಿಲ್ಲ. ದೇವರು ಇವತ್ತು ಇದನ್ನೇ ಹೇಳ್ತಾನೆ, ಎಲ್ಲ ಬುದ್ಧಿ ಇಲ್ಲದವರೇ, ಎಲ್ಲ ಪ್ರವಾದನೆಗಳು ಹೇಳಿದ್ದನ್ನೆಲ್ಲ ನಂಬುವುದರಲ್ಲಿ ಮಂದ ಹೃದಯರೇ, ಪ್ರವಾದಿಗಳು ಹೇಳಿದ್ದನ್ನೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯದವರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತೆಂದು Yes. ಅಗತ್ಯವಿತ್ತಲ್ಲವೇ ಎಸ್, ಎಂದು ಹೇಳಿ ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು. ಅಂಡರ್ಸ್ಟ್ಯಾಂಡ್, ಫ್ರಮ್ ಮೋಸೆಸ್, ಮೋಶೆಯ ಪ್ರವಾದನೆ ಗ್ರಂಥ ಎಲ್ಲಿಂದ ಬಂತು? ಆದಿಕಾಂಡದಿಂದನೇ ಬಂತು. ಐ ರೈಟ್ ಪಾಸ್ಟರ್? ಪಂಚಗ್ರಂಥ. ಆದಿಕಾಂಡದಿಂದ ಹಿಡಿದು ಫ್ರಮ್ ಮೋಸಸ್, ಇಲ್ಲಿ ವಾಕ್ಯ ಓದನ, ಕ್ರಿಸ್ತನಿಂದ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದಿಯನ್ನು ಸೇರುವುದು ಅಗತ್ಯವಾಗಿತ್ತಿಲ್ಲ ಅಲ್ಲವೇ ಎಂದು ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು, ಎಸ್, ಸಮಸ್ತ ಗ್ರಂಥದಲ್ಲಿ ಇನ್ ಬೈಬಲ್, ವೆನ್ ಯು ರೀಡ್ ದ ಸ್ಕ್ರಿಪ್ಚರ್, ವಾಕ್ಯನ ಓದುವಾಗ ಯಾರ ನೋಡ್ತಾ ಇದ್ದೀರಾ? whom do you search? ಕ್ರಿಸ್ತನ ಕುರಿತಾಗಿ ಹುಡುಕ್ಬೇಕು. Amen. From Moses, from Genesis to Revelation, ಪ್ರಕಟಣೆ ತನಕ ಎಲ್ಲವೂ ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಿದೆ. Amen. ಕ್ರಿಸ್ತನ ಕುರಿತಾಗಿ ಹೇಳದೇ ಇರೋರು ಅವರು ಮಂದ ಹೃದಯದವರು. ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತಾ ಇದೆ. ಕ್ರಿಸ್ತನೇ, ಯೇಸು ಕ್ರಿಸ್ತನೇ ಸ್ವತಃವಾಗಿ ಹೇಳಿದ ಮಾತಾಗಿದೆ. Amen. ಇವತ್ತು ಅನೇಕರು ಗ್ರಹಿಸ್ತಾ ಇದ್ದೀರಾ. Amen. ವಾಕ್ಯ ಓದ್ತಾ ಇದ್ದೀರಾ, ಪ್ರೀಚ್ ಮಾಡ್ಬೋದು, ವಾಕ್ಯ ಕೇಳ್ತಾ ಇರ್ಬೋದು, ಆದರೆ ಕ್ರಿಸ್ತನ ಪ್ರಕಟಣೆ ಇಲ್ಲ ಎಂಬುದಾದರೆ ನೀವು ಮಂದ ಹೃದಯದವರಾಗಿದ್ದಾರೆ. ಅದಕ್ಕೆ ಸ್ಲೋ ಟು ಹಿಯರ್. ಇಂಗ್ಲೀಷಲ್ಲಿ ತೆಗೆದುಕೊಳ್ಳೋಣ, ನಮ್ಮ ಪಾಸ್ಟ್ ತೆಗಿತಾರೆ. ಲೂಕನ ಸುವಾರ್ತೆ 24ನೇ ಅಧ್ಯಾಯ. Amen. ಇಲ್ಲಿ ಇಂಗ್ಲಿಷಲ್ಲಿ ಹಾಕಿದ್ದಾರೆ, and he said to them, O foolish ones and slow of heart to believe all that prophets have spoken. Amen. ನೀವು ಆ ರೀತಿಯ ಜನರಲ್ಲ. Amen. ನೀವು ನಂಬೋರಾಗಿದ್ದೀರಾ. ಕ್ರಿಸ್ತನ ಕುರಿತಾಗಿ ಹೇಳಿದ ಮಾತುಗಳನ್ನ ನೀವು ನಂಬೋರಾಗಿದ್ದೀರಾ. ಮುಂದೆ ಒಂದೇ ಹಾಕಿದ್ದಾರೆ, ಮುಂದೆ ಹಾಕಿಲ್ಲ. O foolish one and slow of heart, Yes. to believe in all that the prophets have spoken. Ought not the Christ to have suffered these things and to enter into his glory? And beginning at Moses and all the prophets, he expounded. Beginning of the Moses and all the prophets, ಎಲ್ಲ ವಾಕ್ಯ He expounded to them in all scriptures. ಯೇಸು ಸ್ವಾಮಿ 33 ವರ್ಷ ಕಾಲ, 3 ವರ್ಷ ಸೇವೆಯಲ್ಲಿ ಎಲ್ಲ ಧರ್ಮಶಾಸ್ತ್ರ ವಾಕ್ಯವನ್ನ ಹಿಡಿದು ಹೇಳಿದ್ದಾನೆ. Amen. Spirit of the Lord is upon me. ದೇವರಾತ್ಮ ನನ್ನಲ್ಲಿದ್ದಾನೆ. Amen. ಆತನು ಬಡವರಿಗೆ ಶುಭ ಸಮಾಚಾರವನ್ನು, ಬಂಧನವನ್ನು ಬಿಡಿಸುವವನು. Amen. ಕುರುಡರಿಗೆ ಕಣ್ಣು ಕೊಡಲಿಕ್ಕಾಗಿ ನನ್ನನ್ನು ಅಪಾಯಿಂಟ್ ಮಾಡಿದ ಎಂಬುದಾಗಿ ಆ ವೇದೋಕ್ತಿ ಓದಿ ಅವತ್ತು ಯೇಸು ಸ್ವಾಮಿ ಹೇಳ್ತಾನೆ, ಇದು ಇವತ್ತು ನೆರವೇರಿದೆ ಎಂಬುದಾಗಿ. Amen. Amen. ಎಲ್ಲ ವಾಕ್ಯ ಯಾವ ರೀತಿಯಾಗಿ ಯೋನನು 3 ದಿನ ಆ ಒಂದು ಮೀನಿನ ಹೊಟ್ಟೆಯೊಳಗೆ, ಅದೇ ಪ್ರಕಾರ ಸನ್ ಆಫ್ ಮ್ಯಾನ್, ಮನುಷ್ಯ ಕುಮಾರನು 3 ದಿನ ಸತ್ತು ಉಣಲ್ಪಟ್ಟು ಮೃತ್ಯುಂಜಯ ಹೇಳ್ತಾನೆ ಎಂಬುದಾಗಿ. ಎಸ್, ಸಮಾಧಿಯಲ್ಲಿ ಎಲ್ಲ ವಾಕ್ಯ ಫ್ರಮ್ ಮೋಸಸ್, ಮೋಶೆ ಧರ್ಮಶಾಸ್ತ್ರದಿಂದ, ಆದಿ ಕಾಂಡದಿಂದ ಎಮ್ಯಾನ್ ಹಿಡಿದು ಎಲ್ಲ ಗ್ರಂಥದಲ್ಲಿ ಪ್ರತಿಯೊಂದನ್ನು ಎಕ್ಸ್ಪೌಂಡ್ ಮಾಡಿದನು. ಇವತ್ತು ನಮಗೆ ಬೇಕಾಗಿದ್ದು ಇದೆ ಟೀಚಿಂಗ್. ಕೆಲವು ಕೇಳ್ತಾರೆ, ಯಾವ ಟೀಚಿಂಗ್ ಬ್ರದರ್? ಕ್ರಿಸ್ತನ ಕುರಿತಾದ ಪ್ರಕಟಣೆ. ಇಂಗ್ಲಿಷಲ್ಲಿ ರಿಪೀಟ್ ಮಾಡೋಣ ಆ ವಾಕ್ಯ. ಫ್ರಮ್ ಮೋಸಸ್ And beginning at Moses Yes. and all the prophets, from beginning of the Moses and all the prophets, he Amen. expounded to them Yes. in all the scriptures Yes, the things concerning all the scriptures, Himself. things concerning Himself. himself, not about David. ದಾವಿದನ ಬಗ್ಗೆ ತಿಳಿದು ಒಳ್ಳೆಯದು, ಆದರೆ ಕ್ರಿಸ್ತನ ಪ್ರಕಟಣೆ ಬೇಕು. Amen. ಕೆಲವರು ಹೇಳ್ತಾರೆ, ಬೈಬಲ್ ಓದ್ಬೇಕಾ ಬ್ರದರ್, ಹಳೆ ಒಡಂಬಡಿಕೆ ಓದ್ಬೇಕಾ? ಹಾ, ಓದಬೇಕು. ಬೈಬಲ್ ಹೇಳ್ತಿದೆ ಫ್ರಮ್ ಮೋಸಸ್, ಆದಿ ಕಾಂಡದಿಂದ ರೆವಲ್ಯೂಷನ್ ತನಕ ಕ್ರಿಸ್ತನ ಕುರಿತಾಗಿ ಪ್ರಕಟಣೆ ನಮಗೆ ಬೇಕಾಗಿದೆ. Amen. ಯೇಸು ಸ್ವಾಮಿ ಅಲ್ಲಿ ಹೇಳ್ತಾನೆ, ಯೇಸು ಸ್ವಾಮಿ ಹೇಳೋ ಮಾತುಗಳೇ ತನ್ನ ಕುರಿತಾಗಿ ದೇವರು ಪ್ರಕಟಿಸಿದ. ಅವನು ಸ್ಲೋ ಟು ಹಿಯರ್. ಅಲ್ಲಿದ್ದ ವ್ಯಕ್ತಿಗಳು ಇಬ್ರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಅಂತ ಇನ್ನೂ ಗ್ರಹಿಸಲಿಲ್ಲ, ಆದರೆ ಅವರು ನಂತರದಲ್ಲಿ ಗ್ರಹಿಸ್ತಾರೆ. ಇವತ್ತು ಅನೇಕರು ವಿಶ್ವಾಸಿಗಳು, ನೀವು ರಕ್ಷಣೆ ಹೊಂದಿ ದೀಕ್ಷೆ ತೆಗೆದುಕೊಂಡು ವಾಕ್ಯನ ಓದ್ತಾ ಇದ್ದೀರಾ, ಸ್ಟಿಲ್ ಯು ಹ್ಯಾವ್ ನಾಟ್ ರಿಸೀವ್ ದ ರೆವಲ್ಯೂಷನ್ ಆಫ್ ಕ್ರೈಸ್ಟ್ ಜೀಸಸ್. ಇಲ್ಲ, ಬರೀ ಮಾತಾಗಿ ಕೇಳ್ಬೇಡ್ರಿ. ಬೈಬಲ್ ಓದ್ತೀರಾ, ಅದು ಬರೀ ಮಾತಾಗಿ ಬಂದರೆ ಯಾವ ವರ್ಕ್ ಆಗಲ್ಲ. ಯು ನೀಡ್ ರೆವಲ್ಯೂಷನ್. Amen. ಲೋಗೋಸ್, ರೇಮಾ, ಸಾರಿ,
ರೇಮ. ಎಮ್ಯಾನ್, ದೇವರ ವಾಕ್ಯ ನಿನ್ನನ್ನು ಬಿಡಿಸುವಂಥದ್ದಾಗಿದೆ. ಅದಕ್ಕೆ 1 ಥೆಸಲೋನಿಕ 2ನೇ ಅಧ್ಯಾಯ ಎಮ್ಯಾನ್ 13 ಹಾಗೂ 14 ವಚನ ರಿಪೀಟ್ ಆಗಿ ನಾವು ಓದೋಣ. 1 ಥೆಸಲೋನಿಕ 2ನೇ ಅಧ್ಯಾಯ 13 ಹಾಗೂ 14ನೇ ವಚನ. ಎಮ್ಯಾನ್, ಇವತ್ತು ದೇವರು ನಮ್ಮನ್ನು ವಿಶೇಷವಾಗಿ ಅಪಾಯಿಂಟ್ ಮಾಡಿದ್ದಾನೆ. ದೇವರ ಸಭೆಯನ್ನು ಹಿಂಸೆ ಪಡಿಸ್ಲಿಕ್ಕಲ್ಲ, ಪ್ರತಿಯೊಬ್ಬರನ್ನ ವಾಕ್ಯದ ಮುಖಾಂತರ ಬಲಪಡಿಸ್ಲಿಕ್ಕಾಗಿ. ಎಮ್ಯಾನ್, ವಾಕ್ಯ ಕೊಟ್ಟಿರೋದು ಹೀಗಿರಲಾಗಿ ಒಂದು ನಿಮಿಷ. ವಾಕ್ಯ ಕೆಲವರು ಚುಚ್ಚಿಸ್ಲಿಕ್ಕೆ, ಚುಚ್ಚಿ ಹೇಳೋದು, ಕೆಲವರು ಚುಚ್ಚಿ ಹೇಳಲಿಕ್ಕಲ್ಲ. ಒಂದು ವೇಳೆ ನೀವು ಈ ವಾಕ್ಯ ಕೇಳುವಾಗ ಚುಚ್ತಾ ಇದ್ರೆ ಅಂದರೆ ಅದು ನಿಮ್ಮಲ್ಲಿ ಅದು ಕರೆಕ್ಷನಿಗಾಗಿ. ಆದರೆ ಕೆಲವರು ಸುಮ್ಮನೆ ವಾಕ್ಯ ತಗೊಂಡು ಬೈತಾನೆ ಇರ್ತಾರೆ. ವಾಕ್ಯ ಬೈಲಿಕ್ಕಲ್ಲ ಪ್ರಿಯರೇ, ಟು ಕರೆಕ್ಟ್, ಟು ರೀಪ್ರೂಫ್, ಟು ರೆಬ್ಯೂಕ್, ಟು ಎಕ್ಸಾರ್ಟ್. ಎಮ್ಯಾನ್, ನಾನು ನಿಮ್ಮನ್ನು ಕರೆಕ್ಟ್ ಮಾಡ್ತಾ ಇದ್ದೇನೆ ಈ ಮುಂಜಾನೆ ಕೂಡ. ನಿಮ್ಮನ್ನು ಸುಮ್ಮನೆ ನಾನು ಬೋಸ್ಟ್ ಮಾಡ್ತಿಲ್ಲ. ಈ ರೀತಿಯಾಗಿ ಓದ್ಬೇಡ್ರಿ, ಈ ರೀತಿಯಾಗಿ ಓದ್ರಿ ಎಂಬುದಾಗಿ. ಎಮ್ಯಾನ್, ನಾವು ವಾಕ್ಯ ತೆಗೆದುಕೊಳ್ಳೋಣ. 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನದಿಂದ ಕೆಳಗೆ. Yes. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ Yes. ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ, ಮನುಷ್ಯರ ವಾಕ್ಯ ಅಂತ ಇವತ್ತು ಕೂಡ ಎಣಿಸ್ಬೇಡ್ರಿ. ಎಮ್ಯಾನ್, ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸುವುದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ Thank you, ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. Thank you, ಅದು Jesus. ನಿಜವಾಗಿ ದೇವರ ವಾಕ್ಯವೇ. ಎಮ್ಯಾನ್, ರಿಯಲಿ ವಿ ಪ್ರೈಸ್. 4 ತಿಂಗಳಾಯ್ತು ನಾನು ನೆನ್ನೆ ಕೂತ್ಕೊಂಡು ನಮ್ಮೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೆ, ಎಷ್ಟು ದಿನದಿಂದ ಮಾತಾಡ್ತಿದ್ದೆ ಎಂಬುದಾಗಿ. ಸುಮಾರು 4 ತಿಂಗಳು, 4 months, 30 days into 4 months, 120 day, 120 ದಿವಸ ದೇವರು ಪ್ರೀಚ್ ಮಾಡಲಿಕ್ಕೆ ಕೃಪೆ ಕೊಟ್ಟಿದ್ದಾನೆ. ಎಮ್ಯಾನ್, 120 ದಿವಸ ಕಂಟಿನ್ಯೂಲಿ ವರ್ಡ್ ಆಫ್ ಗಾಡ್ ಇಸ್ ರಿವೀಲಿಂಗ್. ಎಮ್ಯಾನ್, ಕೆಲವೊಂದು ಸಾರಿ ಮಲಗೋಕ್ಕೂ ಟೈಮ್ ಇರಲ್ಲ, ಆದರೆ ದೇವರು ಕನಸಲ್ಲಿ ಬಂದು ವಾಕ್ಯ ಹೇಳೋಗಿರ್ತಾನೆ. Amen. This is not from me. Amen. It is building. When we started this ministry, ಆನ್ಲೈನ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ನಮಗೆ ಲೈವಿಗೆ ಬರೋರು 2-3 ಇದ್ರು. ಬಟ್ ಟುಡೇ ಬೈ ಗ್ರೇಸ್ ಆಫ್ ಗಾಡ್ 50+ ಬರ್ತಾ ಇದ್ದಾರೆ. 100ಗೆ ಹೋಗಿತ್ತು, ಟೈಮ್ ಚೇಂಜ್ ಆಗಿದ್ದಕ್ಕೆ ಡೌನ್ ಆಗಿದೆ. ಬಟ್ ಶೋರ್ಲಿ ವೆನ್ ಯು ಶೇರ್ ದಿಸ್ ಲೈವ್ ಸ್ಟ್ರೀಮ್, ಅನೇಕರು ಇವತ್ತು ದೇವರ ವಾಕ್ಯನ ಕಂಡುಕೊಳ್ಳುವಂತಾಗಿದೆ. ಮನುಷ್ಯನ ಮಾತು ಯಾರನ್ನ ಕಟ್ಟೋದಿಲ್ಲ ಪ್ರಿಯರೇ. ಮ್ಯಾನ್, ಮನುಷ್ಯರ ಮಾತು ಎಂಬುದಾಗಿ ದೇವ್ರ ವಾಕ್ಯ ತೆಗೆದುಕೊಳ್ಳ್ರೆ ನಿಮ್ಮನ್ನು ಕೂಡ ಬಿಲ್ಡ್ ಮಾಡಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ ಇವರು ಕೃತಜ್ಞತೆ ಸಲ್ಲಿಸ್ತಾನೆ. ಇವತ್ತು ನಾನು ಕೂಡ ಐ ಪ್ರೈಸ್ ಗಾಡ್ ಫಾರ್ ಎವ್ರಿಥಿಂಗ್. ಮ್ಯಾನ್, ನಾವು ವಾಕ್ಯ ಮುಂದೆ ಹೋದನ. ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವರಾದ ನಿಮ್ಮೊಳಗೆ, ದೇವರ ವಾಕ್ಯವೇ, ಅದು ನಂಬುವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಮ್ಯಾನ್, ಬಲವಾಗಿ ದೇವರ ವಾಕ್ಯ ಈ ಮುಂಜಾನೆ ನಿಮ್ಮ ಜೀವಿತದಲ್ಲಿ ಕೆಲಸ ನಡೆಸುವಂಥದ್ದಾಗಿದೆ. ಆಮೆನ್. ಮ್ಯಾನ್, ಡು ಯು ಬಿಲೀವ್? ನಂಬ್ತೀರಾ? ದೇವರ ವಾಕ್ಯ ಬರೀ ಮಾತಲ್ಲ. ಮ್ಯಾನ್, ಬರೀ ಮೋಟಿವೇಶನಲ್ ಸ್ಪೀಚ್ ಅಲ್ಲ, ಬರೀ ಮಾತಾಗಿ ಬಾರದೆ ಅದು ಶಕ್ತಿಯೊಡನೆ ನೀವು, ಪರಿಶುದ್ಧಾತ್ಮದೊಡನೆ ನೀವು, ಬಹು ನಿಶ್ಚಯದೊಡನೆ ಅದು ಬಂದಿದೆ ನಿಮಗೆ. ಮ್ಯಾನ್, ಅದು ಏನ್ ಮಾಡ್ತದೆ? ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವರಾದ. ಮ್ಯಾನ್, ಯಾರಿಗೆ? ನಂಬುವರಾದ. ನಂಬದೇ ಇರೋರು ಏನು ಹೊಂದಿಲ್ಲ. ನಂಬುವರಾದ ನಿಮ್ಮೊಳಗೆ ಬಲವಾಗಿ ಕೆಲಸವನ್ನು ನಡೆಸುವಂಥದ್ದಾಗಿದೆ. ಆಮೆನ್. ಬಲವಾದ ಕೆಲಸ ಈ ಮುಂಜಾನೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲ ದೇವರ ವಾಕ್ಯ ನಿಮ್ಮಲ್ಲಿ ಬಲವಾಗಿ ಕೆಲಸ ಮಾಡುವಂಥದ್ದಾಗಿದೆ. ನಿಮ್ಮ ಬಿಸ್ನೆಸ್ ಪ್ರಾಸ್ಪರ್ ಆಗುವಂಥದ್ದಾಗಿದೆ. ನಿಮ್ಮ ಸೇವೆ ಇದುವರೆಗೂ ಎಕ್ಸ್ಪಾಂಡ್ ಆಗಿಲ್ಲ. ಇವತ್ತು ಕ್ರಿಸ್ತನ ಕುರಿತಾದ ಪ್ರಕಟಣೆ ನಿಮಗೆ ಬರುವಾಗ ನೀವು ಶೈನ್ ಆಗ್ತೀರಾ. ಆಮೆನ್. ಫ್ರಮ್ ಮೋಸೆಸ್, ಎಲ್ಲಿಂದ? ಆದಿಕಾಂಡದಿಂದ ರೆವಲ್ಯೂಷನ್ ತನಕ ನೀವು ಹುಡುಕಬೇಕಾದ ಸಂಗತಿ ಕ್ರಿಸ್ತನಾಗಿದ್ದಾನೆ. ಇನ್ ಕ್ರೈಸ್ಟ್ ವಿ ಹ್ಯಾವ್ ಎಟರ್ನಲ್ ಲೈಫ್. ಕ್ರಿಸ್ತನಲ್ಲಿ ನಮಗೆ ನಿತ್ಯ ಜೀವ ಇದೆ. ಆಮೆನ್. ಇನ್ ಕ್ರೈಸ್ಟ್ ವಿ ಹ್ಯಾವ್ ರಿಸೀವ್ಡ್ ರೈಚಸ್ನೆಸ್. ಆಮೆನ್. ಕ್ರಿಸ್ತನಲ್ಲಿ ನಾವು ನೀತಿಯನ್ನು ಹೊಂದಿದ್ದೇವೆ. ಆಮೆನ್. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ಸಭೆಗಳು ನಾವಾಗಿದ್ದೇವೆ. ಆಮೆನ್. ಯಾರು ಯೇಸು ಕ್ರಿಸ್ತನ ನಂಬಿದ್ದಾರೆ ಅವರನ್ನು ಹಿಂಸೆ ಪಡಿಸಬೇಡ್ರಿ, ಪಾಯಿಂಟ್ ಔಟ್ ಮಾಡಬೇಡ್ರಿ, ಜಡ್ಜ್ ಮಾಡಬೇಡ್ರಿ. ಆಮೆನ್. ಕರೆಕ್ಟ್ ಮಾಡ್ರಿ ಥ್ರೂ ದ ವರ್ಡ್ ಆಫ್ ಕ್ರೈಸ್ಟ್. ಆಮೆನ್. ನಾನು ಇನ್ನೊಂದು ವಾಕ್ಯ ತೆಗೆದುಕೊಳ್ತೇನೆ. ರೋಮಪುರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ ಏನಂತ? ಫೇತ್ ಕಮತ್ ಬೈ ಹಿಯರಿಂಗ್. ಚಾಪ್ಟರ್ 12 ಅನ್ಕೋತಿಲ್ಲ ಪಾಸ್ಟರ್, 11 ಇದೆ. ನಮ್ಮ ಡ್ಯಾಡಿ ತೆಗಿತಾರೆ, ನಾನು ಇಂಗ್ಲೀಷಲ್ಲಿ ಆಂಪ್ಲಿಫೈಡ್ ವರ್ಷನ್ ತೆಗಿತೇನೆ. ಆಮೆನ್. ಬೈಬಲ್ನ ಇಂಟರ್ಪ್ರೇಟ್ ಮಾಡೋದು ಡಿಕ್ಷನರಿಯಿಂದ ಅಲ್ಲ, ಇನ್ನೊಂದು ಬೈಬಲ್
ಇಂಟರ್ಪ್ರಿಟ್ ಮಾಡಬೇಕಾಗಿದ್ದು ಇನ್ನೊಂದು ಬೈಬಲ್ ಏನಂತ ಹೇಳ್ತೀವಿ, ಏನಂತಾರೆ ವರ್ಷನ್. ರೋಮಪುರ 10:17 ವಚನ. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ಸುವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆಮೆನ್. ಅದಾಯ್ತು. ಫೇತ್ ಕಮತ್ ಬೈ ಹಿಯರಿಂಗ್ ದಿ ಹಿಯರಿಂಗ್. ನಾನು ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ಸುವಾರ್ತೆಗೆ ಕ್ರಿಸ್ತನ ವಾಕ್ಯ. ಓಕೆ ನಾನು ಅದು ಇಂಗ್ಲಿಷಲ್ಲಿ ನಾನು ತೆಗೆದ್ಬಿಡ್ತೇನೆ. ರೋಮ 10 ಎಷ್ಟು ಪಾಸ್ಟ್? 10ನೇ ಅಧ್ಯಾಯ 17ನೇ ವಚನ ವಾಕ್ಯ ಹೇಳ್ತದೆ. ಇಲ್ಲಿ ವಾಕ್ಯ ಹೇಳ್ತದೆ 17ನೇ ವಚನದಲ್ಲಿ, ಸೊ ಫೇತ್ ಕಮ್ಸ್ ಬೈ ಹಿಯರಿಂಗ್ ವಾಟ್ ಈಸ್ ಟೋಲ್ಡ್ ಅಂಡ್ ವಾಟ್ ಈಸ್ ಹರ್ಡ್ ಕಮ್ಸ್ ಬೈ ಪ್ರೀಚಿಂಗ್ ಆಫ್ ದ ಮೆಸೇಜ್ ದಟ್ ಕೇಮ್ ಫ್ರಮ್ ದ ಲಿಪ್ಸ್ ಆಫ್ ಕ್ರೈಸ್ಟ್ ದ ಮೆಸ್ಸಾಯ ಹಿಮ್ಸೆಲ್ಫ್. ಆಮೆನ್. ಆಂಪ್ಲಿಫೈಡ್ ಬೈಬಲ್ ಬರೆದ ಲೇಡಿ ಅಂತೆ, ಒಂದು ಸಹೋದರಿ. ಆಮೆನ್. ಬಹಳ ನಾವು ನೋಡ್ತೇವೆ ಹೆಣ್ಮಕ್ಳು ತುಂಬ ನೀಟಾಗಿ ಗಂಡು ಮಕ್ಳೇನೆ ಟಕ 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 ತಗ ಅಂತ ಹಂಗಲ್ಲ. ಅವ್ರು ಕೂತ್ಕೊಂಡು ಪುರ್ಸೊತ್ತು ಮಾಡಿಕೊಂಡು ಹೀಬ್ರೂ ಭಾಷೆಯಲ್ಲಿ ಇದೆ ಅಲ್ವಾ ನಮ್ಮ ಹೊಸ ಒಡಂಬಡಿಕೆ, ಅವನ್ನೆಲ್ಲ ಎಕ್ಸ್ಪೌಂಡ್ ಮಾಡಿ ಓದಿ ಬೇಸ್ ಅದೇನಿದೆ ಆ ಲ್ಯಾಂಗ್ವೇಜ್ನ ಅವರು ಟ್ರಾನ್ಸ್ಲೇಟ್ ಮಾಡಿದಾಗ ಬಂದಂಥ ವರ್ಷನ್ ಆಂಪ್ಲಿಫೈಡ್ ವರ್ಷನ್ ಆಗಿದೆ. ಆ ಬೈಬಲ್ ಹೇಳ್ತದೆ, ಸೊ ಫೇತ್ ಕಮ್ಸ್. ನಂಬಿಕೆ ಹೇಗೆ ಬರ್ತದೆ? ಕೆಲವರು ಹೇಳ್ತಾರೆ ಪಾಸ್ಟರ್ ನಮಗೆ ನಂಬಿಕೆ ತುಂಬ ಕಡಿಮೆ, ಅದಕ್ಕೆ ಬೈಬಲ್ ಹೇಳ್ತದೆ ನಂಬಿಕೆ ಹೆಚ್ಚಿಸಿದ ಹೇಗೆ? ಸೊ ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ವಾಟ್ ಈಸ್ ಹರ್ಡ್ ಕಮ್ಸ್ ಬೈ ಪ್ರೀಚಿಂಗ್. ಇಲ್ಲಿ ಹೇಗಿದೆ ಗೊತ್ತಾ? ಆಫ್ ದ ಮೆಸೇಜ್ ದಟ್ ಕೇಮ್ ಫ್ರಮ್ ದ ಲಿಪ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಕುರಿತಾದ ಮಾತುಗಳನ್ನ, ಕ್ರಿಸ್ತನಿಂದ ಬಂದ ಮಾತುಗಳನ್ನ ಕೇಳುವಾಗ ನಂಬಿಕೆ ಬರುತ್ತೆ. ಆಮೆನ್. ಸುಮ್ಮನೆ ವಾಕ್ಯ ಕೇಳಿದ ಅಲ್ಲ. NKJV ಅಲ್ಲಿಗಿದೆ. Yes. So then faith comes by hearing and hearing by the word of God. Hearing and hearing. ಮತ್ತೆ ಕೇಳುವ ಮೂಲಕ, ಮತ್ತೆ ಕೇಳುವ ಮೂಲಕ. ಆಮೆನ್. Faith comes by hearing ಮತ್ತೆ faith comes from so then faith comes by hearing and hearing by the word of God. Amen. Word of Christ ಎಂಬುದಾಗಿ ಆಂಪ್ಲಿಫೈಡ್ ಹೇಳ್ತದೆ. Amen. ಕ್ರಿಸ್ತನ ಕುರಿತಾದ ಮಾತು. Amen. ಇವತ್ತು ನಿಮ್ಮನ್ನು ವೃದ್ಧಿ ಮಾಡುವಂಥದ್ದಾಗಿದೆ, ಬಲಪಡಿಸುವಂಥದ್ದಾಗಿದೆ, ನಿಮ್ಮ ಜೀವಿತವನ್ನು ಮಾರ್ಪಡಿಸುವುದಾಗಿದೆ. Amen. ಈ ಮುಂಜಾನೆ ನಾವು ಇಲ್ಲೇ ಮುಗಿಸೋಣ. ಸೊ ನಮ್ಮ ಮಧ್ಯದಲ್ಲಿ ಡ್ಯಾಡಿ ಇದ್ದಾರೆ, ಅವರು ಕರ್ತನ ಮೇಜ್ ನಮ್ಮ ನಡೆಸುವಂಥರಾಗಿದ್ದಾರೆ. Amen. ಹಳೆಯ ಸಂದೇಶಗಳನ್ನೆಲ್ಲ ನೋಡ್ರಿ. ಯೂಟ್ಯೂಬ್ ಚಾನಲ್ಲಿ ಅಲಾಂಗ್ ವಿತ್ ಟಾಪಿಕ್ ಹೆಡ್ಡಿಂಗ್ಸಲ್ಲಿ ಹಾಕಿದ್ದೇನೆ. ಯು ಕ್ಯಾನ್ ಗೋ ಆ್ಯಂಡ್ ಸರ್ಚ್ ಡಾಕ್ಟರ್ ಸುದೀಪ್ ಡಿಮೆಲ್ ಎಂಬುದಾಗಿ ಯೂಟ್ಯೂಬಲ್ಲಿ ಸರ್ಚ್ ಕೊಡೋದಾದರೆ ನಮ್ಮ ಆಡಿಯೋ ಸಾಂಗ್ಸ್, ವಿಡಿಯೋ ಸಾಂಗ್ಸ್ ಬರ್ತದೆ. ಮುಖ್ಯವಾಗಿ ಸಂದೇಶಗಳನ್ನ ಕೇಳ್ರಿ. 4 ತಿಂಗಳಿಂದ ನಾನು ಪ್ರೀಚ್ ಮಾಡಿದ್ದೇನೆ. ಅವೆಲ್ಲ ಸಂದೇಶ ಡೈಲಿ ಮಲ್ಕೊಬೇಕಲ್ಲ, ಹಾಕೊಂಡು ಮಲ್ಕೊಬೇಕು, ಕೇಳಬೇಕು. ವಾಕ್ಯ ಕೇಳುವಾಗ ನಂಬಿಕೆ ವೃದ್ಧಿ ಆಗುವಂಥದ್ದಾಗಿದೆ. ಆಮೆನ್. ಇದು ಬರೀ ಮಾತಾಗಿ ಅಲ್ಲ, ದೇವರ ಆತ್ಮದೊಡನೆ ಶಕ್ತಿಯೊಡನೆ ನಿಶ್ಚಯವಾಗಿ ಬಂದಂಥ ಮಾತುಗಳಾಗಿದೆ. ಸೊ ಮುಂದಿನ ಭಾಗಕ್ಕೆ ಹೋಗೋಣ. ಕರ್ತನ ಮೇಜಿನಲ್ಲಿ ಪಾಲ್ಗೊಳಿಸಿದ್ರ ಇದು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತೆಗೆದುಕೊಳ್ಳಿ. ನಾವು ವಾಕ್ಯ ಓದ್ಕೊಂಡು ಪ್ರಾರ್ಥನೆ ಮಾಡಿ ಈ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋಣ. ಮೊದಲನೇ ಕೊರಿಂಥದವರ ಬರೆದ ಪತ್ರಿಕೆ 11ನೇ ಅಧ್ಯಾಯ 23-26ನೇ ವಚನ ಓದಿಕೊಳ್ಳುವ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನಾನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಯೇಸು ಸ್ವಾಮಿಯ ಶಿಲುಬೆ ಮರಣ ನೆನೆಸಿಕೊಳ್ಳೋಕ್ಕೋಸ್ಕರ ಈ ಒಂದು ರೊಟ್ಟಿಯನ್ನು ನಾವು ಸ್ವೀಕಾರ ಮಾಡ್ತೀವಿ. ಯಾಕಂದರೆ ಇದು ಯೇಸು ಸ್ವಾಮಿ ಸ್ಥಾಪಿಸಿದ ಸಂಸ್ಕಾರವಾಗಿದೆ. ಇದು ನಿತ್ಯ ಜೀವಕ್ಕೋಸ್ಕರ ಇದು ಸ್ಥಾಪಿಸಲ್ಪಟ್ಟಿದೆ. ಆತನು ದೇಹವು ಚಚ್ಚಲ್ಪಟ್ಟು ಆ ಒಂದು ಕಲ್ವಾರ ಕ್ರೂಜಲ್ಲಿ ಹೆಚ್ಚವಾಗಿ ಸಮರ್ಪಿಸಲ್ಪಟ್ಟನು. ಆತನ ಬಾಸ್ಕೊಂಡು ನಮಗೆ ರೋಗ ವಾಸಿ ಆಯಿತು. ನಾವು ತಗೊಳ್ಳುವಾಗ ನಿತ್ಯ ಜೀವ ಮಾತ್ರ ಅಲ್ಲ, ನಮಗೆ ಸಂಪೂರ್ಣ ಸುಕ್ಷೇಮ ಉಂಟಾಗ್ತದೆ. ಯಾವುದೇ ರೋಗ ಇರ್ಬೋದು, ಅದು ಸಂಪೂರ್ಣವಾಗಿ ಸ್ವಸ್ಥ ಉಂಟಾಗ, ನಂಬಿಕೆಯಿಂದ ತಗೊಳ್ಳುವಾಗ ಸಂಪೂರ್ಣ ಸ್ವಸ್ಥ ಉಂಟಾಗ್ತದೆ. ಯೇಸು ಸ್ವಾಮಿಯ ಮರಣವನ್ನು ನೆನೆಸ್ಕೊಂಡು, ಆತನ ತ್ಯಾಗವನ್ನು ನೆನೆಸ್ಕೊಂಡು, ಆತನಿಗೆ ಸ್ತೋತ್ರ ಮಾಡ್ತಾ ಈ ರೊಟ್ಟಿಯಲ್ಲಿ ಪಾಲ್ಗೊಳ್ಳೋಣ. Thank you Jesus. Thank you Jesus. Thank you for your broken body. Thank you. Amen. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳ್ರಿ. Amen. ಊಟ ಆದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರೋ ತನಕ ಪ್ರಸಿದ್ಧಿಪಡಿಸುತ್ತೇವೆ.
ಆಮೇನ್. Amen. ಅಪ್ಪ ದೇವರೇ, ಈ ಒಂದು ಯೇಸುವಿನ ರಕ್ತ ಏನಾಗಿದೆ, ಅದು ಪರಿಶುದ್ಧವಾದ ರಕ್ತ, ಅದು ಶಾಪವಿಲ್ಲದ ರಕ್ತ, ಪಾಪವಿಲ್ಲದ ರಕ್ತ, ರೋಗ ಇಲ್ಲದ ರಕ್ತವಾಗಿದೆ. ಈ ರಕ್ತವನ್ನು ನಾವು ಪಾನ ಮಾಡುವಾಗ ನಮ್ಮ ಪಾಪವು ತೊಳೆಯಲ್ಪಡ್ತದೆ, ನಮ್ಮ ಶಾಪವು ಮುರಿಯಲ್ಪಡ್ತದೆ, ನಮಗೆ ರೋಗವು ಸ್ವಸ್ಥ ಉಂಟಾಗ್ತದೆ, ನಿತ್ಯ ಜೀವ ಉಂಟಾಗ್ತದೆ, ಸುಖ ಸಮೃದ್ಧಿ ನಮಗೆ ಒದಗುವುದಾಗಿದೆ. ಯೇಸುವಿನ ರಕ್ತದಲ್ಲಿ ನಾವು ಪಾನ ಮಾಡೋಣ. ಆತನ ಪರಿಶುದ್ಧತೆ ಸ್ತೋತ್ರ, ಆತನ ಮರಣವನ್ನು ನೆನೆಸಿಕೊಂಡು ಸ್ತೋತ್ರ ಮಾಡ್ತಾ ಆತನ ರಕ್ತದಲ್ಲಿ ಪಾಲ್ಗೊಳ್ಳೋಣ. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಷಸ್ ಬ್ಲಡ್. ಆಮೆನ್. ಸ್ತೋತ್ರ ಕರ್ತನೆ, ಸರ್ವಶಕ್ತನಾಥ ತಂದೆಯಾದ ಪರಲೋಕದಲ್ಲಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ಸ್ವಾಮಿ ಸ್ವಲ್ಪ ಸಮಯ ನಿನ್ನನ್ನು ಸ್ತುತಿಸಿಕೊಂಡವನಂತೆ ಆನ್ಲೈನ್ ಬರಲಿ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಆನ್ಲೈನ್ ವೀಕ್ಷಿಸಿದ ಎಲ್ಲ ನಿನ್ನ ಪ್ರೀತಿಯ ದೇವಚಂದ್ರನ್ನು ಸ್ವಾಮಿ ನೀನು ಆಶೀರ್ವದಿಸು, ಕೃಪೆಯಿಂದ ತುಂಬಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ, ಅವರು ಹೋಗಲಿ ಬರಲಿ ಶುಭ ಉಂಟಾಗಲಿ, ಅವರ ವ್ಯವಸಾಯಗಳು ಬಿಸ್ನೆಸ್ಗಳು ಆಶೀರ್ವಾದ ಹೊಂದಲಿ, ಅವರು ಕೆಲಸ ಕಾರ್ಯಕ್ಕೆ ಹೋಗೋ ಜಾಗದಲ್ಲಿ ಶುಭ ಉಂಟಾಗಲಿ, ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಾಹನಗಳು ಎಲ್ಲೆಲ್ಲೂ ಕೆಲಸ ಮಾಡ್ತಾರೋ ಎಲ್ಲ ಸ್ಥಳಗಳಲ್ಲಿ ಅವರಿಗೆ ಶುಭ ಉಂಟಾಗಲಿ. ಅವರಿಗೆ ಕನೆಕ್ಟ್ ಆಗೋ ಎಲ್ಲ ಜನರು ಇವರ ಒಂದು ಸುವಾರ್ತೆ ಕೇಳಲಿಕ್ಕೆ ಅವರ ಹೃದಯ ತೆರಲ್ಪಡಲಿ. ಅವರ ಸಾಕ್ಷಿಗಳನ್ನು ಹೇಳುವಂತೆ ಅವ್ರನ್ನ ಪ್ರತಿಯೊಬ್ಬರನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಸ್ತೋತ್ರ. ನಾವು ಲೋಕದಲ್ಲಿ ಹೊಳೆಯುವ ನಕ್ಷತ್ರಗಳಾಗಿದ್ದೇವೆ. ಈ ಬೆಳಕು ಎಲ್ಲ ವಿಶ್ವಾಸಗಳ ಬೆಳಕು ಕತ್ತಲಿರುವ ಜನರಿಗೆ ಹೊಳೆಯಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪಾತಂದೆ ಆದವರೇ ಸ್ವಾಮಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇರುವ ಮಳೆ ಸಂಪೂರ್ಣವಾಗಿ ಅದು ಸ್ಥಗಿತವಾಗಲಿ, ನೆರೆ ಒಂದು ಅದು ಸಂಪೂರ್ಣವಾಗಿ ಇಳಿಯಲ್ಪಡಲಿ ಯೇಸುವಿನ ನಾಮದಲ್ಲಿ, ಜೀವನ ನಾರ್ಮಲಿ ಬರಲಿ ಯೇಸುವಿನ ನಾಮದಲ್ಲಿ. ಯಾರ್ಯಾರಿಗೂ ತೊಂದರೆ ಇದೆಯೋ ಆ ತೊಂದರೆ ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬ ವಿಶ್ವಾಸಗಳು ಪ್ರೊಟೆಕ್ಟ್ ಆಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಆಡಳಿತ ನಡೆಸುವ ಎಲ್ಲ ಮಂತ್ರಿಗಳಿಗೋಸ್ಕರ ಅಧಿಕಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅವರು ಪರಲೋಕದ ಜ್ಞಾನದ ನೀತಿಯಿಂದ ಅಧಿಕಾರ ನಡೆಸಬೇಕು ಸ್ವಾಮಿ. ಯಾವುದೇ ಭ್ರಷ್ಟಾಚಾರದಿಂದಲ್ಲ ಸ್ವಾಮಿ, ನೀತಿಯಿಂದ ಅಧಿಕಾರ ನಡೆಸಬೇಕು. ಯಾಕಂದ್ರೆ ಅಧಿಕಾರ ಅದು ನೀನು ಕೊಡಲ್ಪಟ್ಟ ಅಧಿಕಾರವಿದೆ, ನೀನು ಕೊಡದೆ ಯಾರಿಗೂ ಅಧಿಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಒಂದು ನೀತಿಯಿಂದ ಅಧಿಕಾರ ನಡೆಸಲಿ, ಎಲ್ಲಾ ಜನರು ಒಂದು ನೆಮ್ಮದಿಯಿಂದ ಬದುಕುವ ವಾತಾವರಣ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪಾದವರೇ ಸೇವೆ ಮಾಡಿ ಎಲ್ಲ ದೇವರ ಸೇವಕರ ಪ್ರಾರ್ಥನೆ ಮಾಡ್ತೇನೆ, ಅವರ ಸೇವೆ ಹಬ್ಬಲಿ ಯೇಸುವಿನ ನಾಮದಲ್ಲಿ. ಸೇವೆಗೆ ಅಡಚಣೆ ಮಾಡುವ ಸೈತನ ಕ್ರಿಯೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪಾದವರೇ ಸ್ವಾಮಿ, ಭೂಮಿಯು ಅದರಲ್ಲಿರುವ ಸಮಸ್ತವು ನಿನ್ನದಾಗಿದೆ ಸ್ವಾಮಿ ಕರ್ತನೆ. ನಿನ್ನ ಮಕ್ಕಳೆಲ್ಲರೂ ನಿನ್ನನ್ನು ಕಂಡುಕೊಳ್ಬೇಕು, ಒಬ್ಬರಾದ ನಾಶವಾಗಿ ಹೋಗಬಾರದು ಕರ್ತನೆ. ಈ ದಿನವೆಲ್ಲ ನಮ್ಮ ನಡೆಸು, ನಾವು ಹೋಗಲಿ ಬರಲಿ ಕೆಲಸ ಕಾರ್ಯಗಳಲ್ಲಿ ಸೇವೆ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ನಮ್ಮ ಜೊತೆಗೆ ಇದ್ದು ಕರ್ತನೆ ನಮ್ಮನ್ನು ಕಾದು ಕಾಪಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಉತ್ತರ ಕೊಡಿದ್ದಕ್ಕಾಗಿ ಸ್ತೋತ್ರ. ಸಮಸ್ತ ಘನಮಾನ ಮಹಿಮೆಯನ್ನು ಸಲ್ಲಿಸ್ತಾ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದ್ಕೊಂಡು ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಸೊ ಮುಂಜಾನೆ ಜೀಸಸ್ ಲವ್ಸ್ ಯು ಸೋ ಮಚ್. ಯಾರು ನಮ್ಮನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಯಾರು ಪ್ರೀತಿಸೋದಿಲ್ಲ, ನನ್ನೆಲ್ಲ ತಿರಸ್ಕಾರ ಮಾಡ್ತಿಂಬುದಾಗಿ ಹೇಳಿದಾದರೆ ಕ್ರಿಸ್ತ ನಿನ್ನ ಪ್ರೀತಿಸಿದಾನೆ, ಸ್ವಂತ ಪ್ರಾಣ ಕೊಡುವ ಮುಖಾಂತರ ತನ್ನ ಪ್ರೀತಿನ ತೋರ್ಪಡಿಸಿದ್ದಾನೆ. ಮ್ಯಾನ್, ಇವತ್ತು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿದಾದರೆ ನೀವು ದೇವರ ಮಕ್ಕಳಾಗಿದ್ದೀರಾ. ಮ್ಯಾನ್, ಮಕ್ಕಳಾಗುತ್ತೀರಾ. ಮ್ಯಾನ್. ಸೊ ಮುಂಜಾನೆ ಯಾರು ಒಂದು ನಿರ್ಧಾರ ಮಾಡಿದ್ದೀರಾ, ನಾನು ಯೇಸುವನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಬೇಕೆಂಬುದಾಗಿ, ಅಂಥವರು ಈ ಪ್ರಾರ್ಥನೆ ಜೊತೆಲಿ ಮಾಡ್ರಿ. ಮ್ಯಾನ್, ಈ ಪ್ರಾರ್ಥನೆ ಮಾಡುವಾಗ ನೀವು ಪರಲೋಕ ದೇವರಿಗೆ ಅಂದರೆ ಕ್ರಿಸ್ತ ಯೇಸುವಿನ ಮೂಲಕ ನೀವು ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತೀರಾ. ನಿತ್ಯ ಜೀವ ನಿಮಗೆ ಗಿಫ್ಟ್ ಆಗಿ ದೇವರು ಕೊಡುವಾತನಾಗಿದ್ದಾನೆ. ಮ್ಯಾನ್, ನೀವು ನೀತಿವಂತರೆಂಬ ಬಿರುದನ್ನು ದೇವರು ಕೊಡ್ತಾನೆ. ಪರಿಶುದ್ಧಾತ್ಮ ದಾನವನ್ನು ಆತನು ಕೊಡುವಾತನಾಗಿದ್ದಾನೆ. ಮ್ಯಾನ್, ತಂದೆಯ ದೇವರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ. ನಾನು ನಂಬ್ತೇನೆ ನೀನು ಕಳಿಸಿಕೊಟ್ಟ ಯೇಸು ನಿನ್ನ ಮಗನೆಂಬುದಾಗಿ. ನನಗಾಗಿ ಶಿಲುಬೆಯಲ್ಲಿ 2000 ವರ್ಷ ಹಿಂದೆ ಜಜ್ಜಲ್ಪಟ್ಟನು, ಜಡಿಯಲ್ಪಟ್ಟನು, ಗಾಯವಾದನು. ಆತನ ರಕ್ತದಿಂದ ನನ್ನೆಲ್ಲ ಪಾಪಗಳು ಅದು ಪರಿಹಾರಾಗಿದೆ ಎಂಬುದಾಗಿ ನಂಬ್ತೇನೆ. ನನ್ನೆಲ್ಲ ರೋಗವನ್ನು, ದರಿದ್ರವನ್ನು, ಶಾಪವನ್ನು ಯೇಸು ಒತ್ತು ತೀರಿಸಿದಾಗಿ ನಂಬ್ತೇನೆ. ಯೇಸುವೇ ನನ್ನ ಹೃದಯದಲ್ಲಿ ಬಾ, ನನಗೆ ರಕ್ಷಣೆ ಆಗಿದೆ ಎಂಬುದಾಗಿ ನಂಬ್ತೇನೆ. ನಾನು ಹೃದಯದಿಂದ ಬಾಯಿಂದ ಕನ್ಫೆಸ್ ಮಾಡ್ತೇನೆ, ನೀನು ಸತ್ತು ಹೂಣಲ್ಪಟ್ಟು ಮೃತ್ಯುಂಜನಾಗಿ ಎದ್ದಿದೆ ಎಂಬುದಾಗಿ. ಈ ಮುಂಜಾನೆಯಲ್ಲಿ ಪರಿಶುದ್ಧಾತ್ಮ ದಾನವನ್ನು ಕೊಡೆಂಬುದಾಗಿ ನಾನು ಕೇಳ್ತೇನೆ. ನನಗೆ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ, ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಎಲ್ಲ ಮಹಿಮೆ ಒಬ್ಬನಿಗೆ ಸಸ್ತವೆ. ಯೇಸು ನಾಮದಲ್ಲಿ ದೇವರೇ, ಆಮೆನ್. ಯು ಆರ್ ನ್ಯೂ ಕ್ರಿಯೇಷನ್. ಕಂಗ್ರ್ಯಾಚುಲೇಷನ್. ಮ್ಯಾನ್, ಪರಿಶುದ್ಧಾತ್ಮ ದಾನವನ್ನು ಹೊಂದಿದ್ದೀರಾ. ಮ್ಯಾನ್, ಯಾರು ಇದುವರೆಗೂ ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಫ್ರಮ್ ಟುಡೇ. ಜಸ್ಟ್ ಓಪನ್ ಯುವರ್ ಮೌತ್. ಮ್ಯಾನ್, ಜಸ್ಟ್ ಓಪನ್ ಯುವರ್ ಮೌತ್.
Shekeraba Shendariba Kurama. Received. Horikara Shandariba Rama. When you speak in tongues, ನೀನು ಆತ್ಮದಲ್ಲಿ ಮಾತಾಡುವಾಗ ಮನುಷ್ಯರ ಜೊತೆಲಿ ಮಾತಾಡೋದಿಲ್ಲ, ಬದಲಾಗಿ ದೇವರ ಜೊತೆಲಿ ಮಾತಾಡ್ತೀಯ. ಆಮೆನ್. ನೀನು ಮನುಷ್ಯರ ಜೊತೆಲಿ ಮಾತಾಡೋದಾದರೆ, ಮನುಷ್ಯರ ಭಾಷೆಯಲ್ಲಿ ಮಾತಾಡೋದಾದರೆ ಯಾರು ಬೇಕಾದ್ರೂ ಕೇಳ್ಬೋದು. ಆದರೆ ಅನ್ಯ ಭಾಷೆ ಇದು ವಿಶೇಷವಾಗಿ ದೇವರ ಮಕ್ಕಳಿಗೆ, ಕ್ರಿಸ್ತನ್ ನಂಬಿದ ಮಕ್ಕಳಿಗೆ ಕೊಡಲ್ಪಟ್ಟಿದೆ. ಅನೇಕರದ್ದು ಯೂಸ್ ಮಾಡಲ್ಲ. ಇಟ್ಸ್ ಅ ವೆಪನ್, ಇಟ್ಸ್ ಎ ಪವರ್ಫುಲ್ ವೆಪನ್. ನಿನ್ನ ಕೈಲಿ ಪ್ರಾರ್ಥನೆ ಮಾಡೋಕ್ಕೆ ಆಗಲ್ಲ ಅಂದಾಗ ಜಸ್ಟ್ ಮೂವ್ ಇನ್ ದ ಸ್ಪಿರಿಟ್. ಹೋರಿ ಕೆರಮ ಶೆಕೆರಬಾಮ ಶೆತರಿ ಬರಬ. ಕಮ್ ಆನ್, ರಿಸೀವ್ ರೈಟ್ ನಾವ್. ಆಮೆನ್. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇವತ್ತು ಕ್ರಿಸ್ತ ನಿಮ್ಮಲ್ಲಿ ವಾಸವಾಗಿದ್ದಾನೆ. ಆಮೆನ್. ನಿಮ್ಮ ಎಲ್ಲ ಎಮೋಷನ್ಸ್ ಅದು ಸ್ಟಾಪ್ ಆಗಿ ನಾರ್ಮಲ್ ಆಗುವಂಥದ್ದಾಗಿದೆ. ನಿಮ್ಮ ಸ್ಟ್ರೆಸ್ ವಿಲ್ ಗೋ ಔಟ್. ಆಮೆನ್. ನೀವು ಆತ್ಮದಲ್ಲಿ ವೃದ್ಧಿ ಆಗ್ತೀರಾ. ಆಮೆನ್. ಈ ಮುಂಜಾನೆ ಯಾವ ಸಿಚುವೇಶನ್ ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ಪ್ರೇ ಇನ್ ಸ್ಪಿರಿಟ್. ಆಮೆನ್. ಆತ್ಮದಲ್ಲಿ ಪ್ರಾರ್ಥಿಸ್ರಿ. ಆಮೆನ್. ಬುದ್ಧಿಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ, ಆದರೆ ಆತ್ಮದಲ್ಲಿ ಪ್ರಾರ್ಥಿಸ್ರಿ. ಪೌಲ ಹೇಳ್ತಾನೆ, ನಾನು ನಿಮಗಿಂತ ಹೆಚ್ಚಾಗಿ ನಾನು ಆತ್ಮದಲ್ಲಿ ಪ್ರಾರ್ಥಿಸ್ತೇನೆ ಎಂಬುದಾಗಿ. ಆಮೆನ್. ಸೊ ನಿಮ್ಮನ್ನು ವೃದ್ಧಿ ಮಾಡ್ಕೊಳ್ಳೋದು, ನಿಮ್ಮ ಬಾಡಿಯನ್ನು ವೃದ್ಧಿ ಮಾಡ್ಕೊಳ್ಳೋದು ಹೇಗೆ? ಆತ್ಮದಲ್ಲಿ ಪ್ರಾರ್ಥಿಸುವಾಗ. ಆಮೆನ್. ಸೊ ಒಂದು ಪದ ನಿಮ್ಮದು ಇವತ್ತು ಬಂದಿರ್ಬೋದು, ನೋ ಪ್ರಾಬ್ಲಮ್, ಕೀಪ್ ಆನ್ ಸ್ಪೀಕಿಂಗ್. ಮಾತಾಡ್ತಾ ಹೋಗ್ರಿ. ಹುಟ್ಟಿದ ಮಗು ಇಂಗ್ಲೀಷ್ ಫುಲ್ ಮಾತಾಡಲ್ಲ. ಮಾತಾಡ್ತದ ಪಾಸ್ಟರ್? ಇಲ್ಲ ಅಲ್ಲ. ಕನ್ನಡ ಫುಲ್ ಮಾತಾಡ್ತದ? ಅದಕ್ಕೆ ಬರೋದು ಎರಡೇ ಪದ, ಅಮ್ಮ ಅಪ್ಪ ಅಂತ. ನೋ ಪ್ರಾಬ್ಲಮ್. ಮೇ ಬಿ 1 or 2 ಏನಂತ ಹೇಳ್ತೀರಿ ವರ್ಡ್ಸ್, ಪರವಾಗಿಲ್ಲ. ಡೇ ಬೈ ಡೇ ವೆನ್ ಯು ಸ್ಪೀಕ್ ಮೋರ್, ಮಾತಾಡುವಾಗ ಏಕಾಂಗಿ ಅಂದರೆ ನೀವು ಒಬ್ಬಂಟಿಯಾಗಿ ನೀವು ಆಚೆ ಹೋಗ್ಬೇಕಾದಾಗ ಸ್ಪೀಕ್ ಇನ್ ಟಂಗ್. ವೆನ್ ಯು ಡ್ರೈವ್, ಸ್ಪೀಕ್ ಇನ್ ಟಂಗ್. ಆಮೆನ್. ಸ್ನಾನ ಮಾಡ್ತಿದ್ರಾ, ಆತ್ಮದಲ್ಲಿ ಮಾತಾಡ್ರಿ. ಆಮೆನ್. ಈಸ್ ಎ ಪವರ್ಫುಲ್ ವೆಪನ್. ಆಮೆನ್. ಸೈತಾನಿಗೆ ಕನ್ಫ್ಯೂಸ್ ಆಗ್ತದೆ ಎಲ್ಲಿಂದ ಒದೆ ಬೀಳ್ತದೆ ಅಂತ. ನಿನ್ನ ಪ್ರಾಬ್ಲಮ್ಸ್ ಬಿದ್ದು ಹೋಗುವಂಥದ್ದಾಗಿದೆ. ಆಮೆನ್. ಸೊ ಮುಂಜಾನೆ ಯಾರು ಫಸ್ಟ್ ಟೈಮ್ ನಮ್ಮನ್ನು ವಾಚ್ ಮಾಡ್ತಿದ್ದೀರಾ, ಕೆಳಗೆ ಬಂದಿರುವಂಥ ನಂಬರ್ ಅದು ವಾಟ್ಸಪ್ ನಂಬರ್ ಆಗಿದೆ. ಈ ನಂಬರಿಗೆ ನಿಮ್ಮ ಹೆಸರು, ನಿಮ್ಮ ಪ್ಲೇಸ್ ಹೆಸರು ಕಳಿಸ್ಕೊಡ್ದಾದರೆ ನಮ್ಮ ಕಡೆಯಿಂದ ಒಂದು ಫ್ರೀ ಆದ ಮ್ಯೂಸಿಕ್ ಆಲ್ಬಮ್ ಜೊತೆಯಲ್ಲಿ ಒಂದು ಕನ್ಫೆಸ್ ಕಾರ್ಡ್ ಹಾಗೂ ಒಂದು ಹೀಲಿಂಗ್ ಪ್ರೇಯರ್ನ ಕಳಿಸ್ಕೊಡ್ತೇವೆ. ಪ್ರತಿದಿನ ಅದನ್ನು ಅರಿಕೆ ಮಾಡಿರಿ. ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಆಮೆನ್. ಈ ಮುಂಜಾನೆ ಕೀರ್ತನೆ 90 ಡಿಕ್ಲೇರ್ ಮಾಡೋಣ. ಪರಾತ್ಮನ ಮೊರೆ ಹೊಕ್ಕಿರುನು, ಸರ್ವಶಕ್ತನ ಆಶಯದಲ್ಲಿ ಸುರಕ್ಷಿತನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಟ್ಟು ನನ್ನ ದೇವರೆಂದು ಹೇಳುವೆನು. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಆತನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶಿಸಿಕೊಳ್ಳುವಿ. ಆತನ ಸತ್ಯತೆಯೇ ನನಗೆ ಕೇಡಿಯೂ ಗುರಾಣಿ ಆಗಿದೆ. ಈರುಳ್ಳಿ ಬಯೋಟಿಸ್ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನ ಕೇಡಿಗೂ ಅಂಜ ಕಾರಣವಿಲ್ಲ. ನನ್ನ ಮಗುಲಲ್ಲಿ 1000 ಜನರು, ನನ್ನ ಬಲಗಳಲ್ಲಿ 10,000 ಸತ್ತು ಬಿದ್ದರು, ನನಗೇನು ತಟ್ಟದ್ದು? ನಾನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡೆಯುಂಟುವುದಕ್ಕೆ ಸಾಕ್ಷಿ ಆಗಿಲ್ಲ ಅಷ್ಟೇ. ಯೆಹೋವನೇ ನನ್ನ ಶರಣನು, ಪರಾತ್ಪರ ನಿವಾಸನ ಮಾಡಿಕೊಂಡಿದ್ದೆಲ್ಲ. ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವ ನನ್ನ ಗುಡ ಸಮೀಪಕ್ಕೆ ಬಾರದು. ನಾನು ಹೋಗುವಲ್ಲ, ನಾನು ಕಾಯ್ದಕ್ಕೆ ಆತನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನನ್ನ ಕಾಲು ಕಲ್ಲಿಗೆ ತಗಲದಂತೆ ಅವನನ್ನು ಕೈಗಳು ಎತ್ತಿಕೊಳ್ಳುವು. ಸಿಂಹ ಸರ್ಪಗಳ ಮೇಲೆ ನಡುವಿ, ಪ್ರಾಯದ ಸಿಂಹವನ್ನು ಗಡಸಪ್ಪನ್ನು ತಿಳಿದು ಬಿಡುವಿ. ಅವನಲ್ಲಿ ಆಸಕ್ತನಾಗಿರುವುದರಿಂದ ಅವನು ರಕ್ಷಿಸುವನು. ನನ್ನ ನಾಮವನ್ನು ಅರಿತನಾದ ಅವನು ಉದ್ಧರಿಸುವನು. ಅವನಿಗೆ ಮೊರೆಡುವಾಗ ಸೋತನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನು ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಷ್ಯ ಅನುಗ್ರಹಿಸಿ ಅವನು ತೃಪ್ತಿಪಡಿಸುವನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ಆಮೆನ್. ಯೇಸುವಿನ ರಕ್ತ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನೀವು ಸೇವಿಸುವಂಥ ಆಹಾರದ ಮೇಲೆ, ಯೇಸುವಿನ ರಕ್ತ ನಿಮಗಿರುವಂಥ ಎಲ್ಲ ಹೊಲ ಗದ್ದೆ, ಬಿಸ್ನೆಸ್, ನಿಮ್ಮ ವ್ಯಾಪಾರ, ನಿಮಗಿರುವಂಥ ಎಲ್ಲ ವಸ್ತುಗಳ ಮೇಲೆ. ಯಾಕಂದರೆ ಯೇಸು ರಕ್ತ ಮಾತ್ರ ನಿಮ್ಮನ್ನು ಸಂಪೂರ್ಣವಾಗಿ ಪ್ರೊಟೆಕ್ಷನಲ್ಲಿ ಇಟ್ಟಿದೆ. ಆಮೆನ್. ಸೊ ಮುಂಜಾನೆ ಧರ್ಮಶಾಸ್ತ್ರಕಾಂಡ 28 ಬರೆಯಲ್ಪಟ್ಟ ಎಲ್ಲ ವಾಗ್ದಾನ ಅದು ನಿಮ್ಮದಾಗಿದೆ. ನಿಮಗೆ ಊರಲ್ಲಿ ಶುಭ, ಅಡವಿಲಿ ಶುಭ, ನಿಮ್ಮ ಕೆಲಸಕ್ಕೆ ಹೋಗುವಾಗಲೂ ಶುಭ, ಬರುವಾಗಲೂ ಶುಭ. ನಿಮ್ಮ ವಿರುದ್ಧವಾಗಿ ಶತ್ರುಗಳು ಅವರೆಲ್ಲ ಒಂದೇ ದಾರಿಯಲ್ಲಿ ಬಂದರು ನಿಮ್ಮಿಂದ ಸೋತು 7 ದಾರಿಯಲ್ಲಿ ಚದುರವಾಗಿ ನನ್ನ ದೇವರು ಮಾಡುತ್ತಾನೆ. ಆಮೆನ್. ದೇವರು ನಿಮ್ಮನ್ನು ತಲೆಯಾಗಿ ಇಟ್ಟಿದ್ದಾನೆ, ಬಾಲವಾಗಿ ಅಲ್ಲ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಇಷ್ಟಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸುವಾತನಾಗಿದ್ದಾನೆ. ಆಮೆನ್. ನೀವು ಸಾಲವನ್ನು ಕೊಡ್ತೀರಾ, ಸಾಲವನ್ನು ತೆಗೆದುಕೊಡೋದಿಲ್ಲ. ಶಿಷ್ಟನ ತಲೆ ಆಶೀರ್ವಾದ ನೆಲೆ ಆಗಿದೆ. ಆಮೆನ್. ಸೊ ಮುಂಜಾನೆ ನಾನು ಹಾಗೆ ವಿಶ್ ಮಾಡ್ತಾ ಮುಗಿಸ್ತೇನೆ. ನಿಮ್ಮ ಕಮೆಂಟ್ಸ್ಗಳು ತುಂಬ ಹೋಗ್ಬಿಟ್ಟಿದ್ದಾವೆ. ಹೆನ್ರಿ ಡಮೆಲೋ ಬ್ರದರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಮರಿಯಮ್ಮ ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಶ್ವೇತಾ ಜಾಯ್, ಥ್ಯಾಂಕ್ ಯು ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಹೆನ್ರಿ ಡೊಮೆಲೋ ಮತ್ತೆ ರಿಪೀಟ್ ಆಯಿತು. ಯೇಸು ರೆಡಿ,
ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ಫಸ್ಟ್ ಟೈಮ್ ನೋಡ್ತಿದ್ರೆ ಕಾಣುತ್ತೆ, ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. ಆಮೆನ್. ನಾಗಮ್ಮ ಸಿಸ್ಟರ್, ಪ್ರೈಸ್ ಗಾಡ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್. ನೀವು ವಾಕ್ಯಗಳನ್ನ ಹಾಕ್ತೀರಾ, ತುಂಬ ಸಂತೋಷ. ನಿಮ್ಮ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾನೆ. ರೋಸಿ ಜ್ಯೋತಿ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಪೂಜಾ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಮೆಲ್ವಿನ್ ಡಿಮೆಲ್ಲೋ, ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ರಾಜು ಚಾಮರಾಯನಕೋಟೆ, ಪ್ರೈಸ್ ಗಾಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಸಾಗರ್ ವಿಡಿಯೋಸ್, ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ರವಿ ಉಲಿಕಲ್, ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ಸುನಂದ ಆಂಟಿ, ಪ್ರೈಸ್ ಗಾಡ್ ಆಂಟಿ, ಯು ಆರ್ ಬ್ಲೆಸ್ಡ್. ನಾನು ಭಾವಿಸ್ತೇನೆ ನಿಮ್ಮ ಮನೆ ಹತ್ರ ಯಾವ ಸಮಸ್ಯೆ ಇಲ್ಲ ಎಂಬುದಾಗಿ, ಯಾಕೆಂದರೆ ನೀವು ದೇವರ ವಾಕ್ಯವನ್ನು ನಂಬುವರಾಗಿದ್ದೀರಾ. ಆಮೆನ್. ದೇವರು ನೀವು ಮಾಡುವ ಎಲ್ಲ ಕೆಲಸ ಪ್ರಯತ್ನ ಪ್ರತಿಯೊಂದು ನಿಮ್ಮ ಫ್ಯಾಮಿಲಿ ಇರುವಂಥವ್ರನ್ನ ಪ್ರೊಟೆಕ್ಟ್ ಮಾಡಿದ್ದಾನೆ. ಆಮೆನ್. ಐಸಾಕ್ ಡ್ಯಾನಿ ಬ್ರದರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ನವೀನ್ ಡಮೆಲ್ಲೋ ಬ್ರದರ್, ಪ್ರೈಸ್ ಗಾಡ್. ಆಗಾಗ ಬಂದು ಹೋಗ್ತಿರ್ತೀರಾ ಲೈವಿಗೆ. ಆಮೆನ್. ಯು ಆರ್ ಬ್ಲೆಸ್ಡ್. ಸ್ಥಿರವಾಗಿ ನೋಡ್ರಿ. ಆಮೆನ್. ಲಾರೆನ್ಸ್ ಡಿಸೋಜಾ, ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಜಾನ್ ವಿಲಿಯಂ, ಪ್ರೈಸ್ ದ ಲಾರ್ಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ಆಮೆನ್. ಆಂಟೋನಿ ಪ್ರೈಸ್ ಗಾಡ್ ಡಿಯರ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಗ್ರೇಸ್ ಜಯಂತಿ, ಪ್ರೈಸ್ ಗಾಡ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಅನೇಕ ದಿವಸ ನಂತರ ನೋಡ್ತಾ ಇದ್ದೀರಾ. ಯು ಆರ್ ಬ್ಲೆಸ್ಡ್. ಆಮೆನ್. ರವಿ ಆರ್, ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಮೋಹನ್ ರಾಜ್, ಪಾಸ್ಟರ್ ಯಾದಗಿರಿ, ಪ್ರೈಸ್ ಲಾರ್ಡ್ ಪಾಸ್ಟರ್. ನಿಮ್ಮ ಪರಿಚಯ ಇಲ್ಲ, ಆದರೆ ತುಂಬ ಸಂತೋಷ. ಸಮಯನ ನೀವು ನಮ್ಮ ಒಂದು ಇದಕ್ಕೆ ಬಂದು ಅಂದರೆ ಜಾಯ್ನ್ ಆಗಿದ್ದೀರಾ, ತುಂಬ ಸಂತೋಷ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಸೇವೆ, ನೀವು ಮಾಡುವ ಪ್ರತಿಯೊಂದು ಪ್ರಯಾಸ 1000 ಪಟ್ಟು ಅದು ಆಶೀರ್ವಾದ ಹೊಂದಿದೆ. ಆಮೆನ್. ಫ್ರಾನ್ಸಿನ್ ಆಂಟೋನಿ ಮೇಡಮ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಹೇಮಾವತಿ ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಪ್ರವೇಶ್, ಯು ಆರ್ ಬ್ಲೆಸ್ಡ್. ಮನು ನಗರ, ಪ್ರೈಸ್ ಗಾಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಆಮೆನ್. ಕಮೆಂಟ್ಸ್ಗಳು ನನ್ನ ನೆಟ್ವರ್ಕ್ ಸ್ಲೋ ಇದೆ, ಈಗ ಹೊಸ್ದಾಗಿ ಆಗಿರೋ ಕಮೆಂಟ್ಸ್ಗಳು ಬರ್ತಿಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಂಬೇಡ್ರಿ. ಸ್ಟ್ರಕ್ ಆದಂಗಿದೆ. ಸೊ ನಿಮ್ಮ ಹೆಸರಲ್ಲಿ ಕಾಣ್ತಿದೆ, ಅಷ್ಟೇ ಓದಿ ನಾನು ಮುಗಿಸ್ಬಿಡ್ತೇನೆ. ನೀಲಂ ಒಸ್ಮನಿ, ಪ್ರೈಸ್ ಗಾಡ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಶಾಂತಿ ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಸ್ಟ್ಯಾನಿ ವೇಗಸ್ ಬ್ರದರ್, ಯು ಆರ್ ಬ್ಲೆಸ್ಡ್. ಆಮೆನ್. ಪ್ರವೀಣ್ ಕುಮಾರ್, ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ಸನಸ್ವಾಮಿ ಗಾಯತ್ರಿ, ಪ್ರೈಸ್ ಗಾಡ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಎಸ್ತರ್ ಗೌಣಿ ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಜೋಸೆಫ್ ಮರಿಯಾ, ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ಸೊ ನಾಳೆ ಬೆಳಗ್ಗೆ ಮತ್ತೆ ನಾವು 7:15 ಸರಿಯಾಗಿ ಸಿಗೋಣ. ಅಲ್ಲಿ ತನಕ ಎಂಜಾಯ್ ದ ಡೇ, ದ ವರ್ಡ್ ಆಫ್ ಗಾಡ್. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಸಿ ಯು ಟುಮಾರೋ.